ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುರಳಿ ಅವರೇ, ಇವತ್ತೆಲ್ಲ ವೆಜಿಟೇರಿಯನ್ ಡೇ ಅಲ್ವಾ, ನಮ್ಗೇನು ತೋರಿಸ್ತಾ ಇದ್ದೀರಾ ಅಂತೆಲ್ಲ ಕಾಯ್ತಾ ಇದ್ದಾರೆ, ಜೊತೆಗೆ ಕೇಳ್ತಾ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ನಮ್ಮ ಗಣೇಶ್ ರಾವ್ ಅವ್ರನ್ನ ಕರೆಸಿ ಅದ್ಭುತವಾದಂತ ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ. ಗಣೇಶ್ ಅವರೇ ಬನ್ನಿಪಾ. ನಮಸ್ತೆ. ಸಿಗದೆ ಕಷ್ಟ, ಚಕ್ಕಂತ ತಪ್ಪಿಸ್ಕೊಂಡ್ಬಿಡ್ತಾರೆ, ಬಂದವ್ರ ಮುಖ ತೋರಿಸಲ್ಲ ಕಾಣೆ ಆಗ್ಬಿಡ್ತಾರೆ. ಗಣೇಶ್ ಅವ್ರನ್ನ ಬಿಟ್ರೆ ಮಾತ್ರ ಸಿಕ್ಕಲ್ಲ ಇವರು. ಓಕೆ ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನೀವು ನಮ್ಗೋಸ್ಕರ ಬರೋ ಅವಶ್ಯಕತೆ ಇಲ್ಲ, ನಿಮ್ಮನ್ನ ಕೇಳ್ತಾರಲ್ಲ ಜನಗಳು, ಅವ್ರಿಗೆ ಏನ್ ಹೇಳೋದು ನಾವು? ನೀವೇನೋ ಬರ್ತೀರಾ, ಮುಖ ತೋರಿಸ್ತೀರಾ, ಸ್ಕೂಟರ್ ತಗೊಂಡು ಪಟ್ಟದ ಕಾಣೆ ಆಗ್ಬಿಡ್ತೀರಾ, ಇನ್ನೊಂದ್ಸರಿ ಬರ್ತೀರಾ ಕಾರ್ ತಗೊಂಡೆಲ್ಲ ಎಲ್ಲಿ ಗಣೇಶ್ ಕಾಣೆ ಆಗ್ಬಿಡ್ತೀರಾ. ಕೇಳಿದವ್ರಿಗೆ ಹೇಳ್ತಾ ಇದ್ದೇನೆ, ಟೈಮ್ ಇದ್ದಾಗ ಜಿ ಕನ್ನಡಕ್ಕೆ ಕರೆದಾಗ ಹೋಗ್ತಾ ಇದ್ದೀನಿ. ಏನ್ ನೀವ್ ಹೇಳ್ತೀರಾ? ನಾವೇನ್ ಹೇಳೋದು? ಯಾಕೆ ನೀವು ಗಣೇಶ್ ಅವ್ರಿಗೆ ಬಿಟ್ಬಿಟ್ಟಿದ್ದೀರಾ ಅಂತಾರೆ. ನಾವೆಲ್ಲಿ ಬಿಟ್ಟಿದೀವಿ ಸ್ವಾಮಿ, ನಾವ್ ಬಿಟ್ಕೊಳ್ಳೋದೇ ಇಲ್ಲ, ಯಾವಲ್ಲೂ ಇಟ್ಕೊಂಡಿರೋದೇ ಅಂತೀವಿ. ಓಕೆ, ಏನ್ ಮಾಡ್ತಾ ಇದ್ರ ಗಣೇಶ್ ಅವ್ರೆ? ಇವತ್ತು ಕ್ಯಾಪ್ಸಿಕಮ್ ಬಟಾಣಿ ಬಾತ್, ಆದ್ರೆ ಇದ್ರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ತಿಂಡಿಕ್ಕಾಗಲ್ಲ. ಯಾಕಂದ್ರೆ ನಾವು ನಮ್ಮ ಗಣೇಶ್ ಅವ್ರನ್ನ ಕರ್ಸ್ದಾಗಲೇ ಗೊತ್ತಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿಯ ಪ್ರಯೋಗ ಇದ್ರೂ ದೂರ ಇಟ್ಬಿಡಬೇಕು, ದೂರ ಇಡ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಕಾಣಿಸ್ಕೊಳಂಗಿಲ್ಲ, ಏನೋ ಪರವಾಗಿಲ್ಲ, ಅವಾಗ ಟೊಮೆಟೊ ಕಾಣಿಸ್ಕೊಳತ್ತೆ, ಇಲ್ಲಾಂದ್ರೆ ಅದು ಕಾಣಿಸ್ಕೊಳಂಗಿಲ್ಲ. ಸಾಂಪ್ರದಾಯಿಕ ಬ್ರಾಹ್ಮಣರ ಶೈಲಿಯ ಅಡಿಗೆಗೆ ನಮ್ಮ ಕೃಷ್ಣ ಗಣೇಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂತ ಕ್ಯಾಪ್ಸಿಕಮ್ ಮತ್ತು ಬಟಾಣಿಯ ಬಾತನ ಮಾಡಿ ತೋರಿಸ್ತಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಕ್ಯಾಪ್ಸಿಕಮ್ ಬಟಾಣಿ ಬಾತ್ ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಜೀರಾ ಅಕ್ಕಿ, ಹಸಿ ಬಟಾಣಿ, ಟೊಮ್ಯಾಟೊ, ಬ್ಯಾಡಗಿ ಮೆಣಸಿನಕಾಯಿ, ಬೆಲ್ಲ, ಒಣಕೊಬ್ಬರಿ ತುರಿ, ಧನಿಯಾ, ಗಸಗಸೆ, ಮೆಂತ್ಯ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಲವಂಗ, ಸಾಸಿವೆ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಫಸ್ಟ್ ನಾವು ಮಸಾಲೆ ಹುರಿಬೇಕು. ಓಕೆ, ಹುರ್ಕೊಳ್ಳೋಣ ಬಿಡಿ. ಅದ್ರೊಳಗೆ ಏನಿದೆ? ಹುರಿಯಕ್ಕೊಂದು ಬೇಕಲ್ಲ ನಿಮ್ಗೆ? ಹುರ್ಕೊಳ್ಳಿ. ಸ್ವಲ್ಪ ಎಣ್ಣೆ. ಎಣ್ಣೆನಾ? ಅದೇ ತುಪ್ಪ ಕೇಳಿಲ್ವಲ್ಲ, ಅದೇ ನಮ್ಮ ಪುಣ್ಯ. ತುಪ್ಪ ಇಲ್ಲ, ನಾವು BPL ನೋಡು. ಹೌದಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಸ್ವಲ್ಪ ಹಿಂಗು ಹಾಕಿ. ಬರ್ತದೆ. ಹಿಂಗು ಸ್ಮೆಲ್ ಬರಬೇಕು, ಸರೌಂಡಿಂಗ್ ಹಿಂಗು ಸ್ಮೆಲ್ ಗೊತ್ತಾಗಬೇಕು. ಗಣೇಶ್ ಅವ್ರು ಬಂದ್ರು, ಹಿಂಗ್ ಹಾಕಿದ್ರು, ಅಡಿಗೆ ಮಾಡ್ತಾ ಇದಾರೆ ಗೊತ್ತಾಗಬೇಕು. ಓಕೆ, ನೋಡಿದ್ರ ಗಣೇಶ್ ಅವ್ರ ಡೈಲಾಗ್ ಹೆಂಗಿದೆ ಅಂತ. ಸ್ವಲ್ಪ ಮೆಂತ್ಯ. ಓಕೆ, ನಂತರ ಕೆಂಪಾಗ್ತಾ ಬಂತು. ಕೆಂಪಾಗೋಯ್ತು. ಕಡಲೆಬೇಳೆ, ಹಿಂಗು, ಮೆಂತ್ಯ, ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆನ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಇದೊಂಥರ ಫ್ರೆಶ್ ಆಗಿ ನಾವು ಯಾವುದೇ ಪುಡಿಗಳನ್ನ ಹಾಕ್ತೆ ಪುಡಿನ ಮಾಡಿ ಹುರ್ಕೊಂಡು ಮಾಡಿದಾಗ ಫ್ರೆಶ್ ಆಗಿರುತ್ತೆ. ನಮ್ದೇ ಪುಡಿ, ನಾವೇ ಮಾಡುವಂತ ಪುಡಿ. ಹೌದು. ಈಗ ಬಾತ್ ಪುಡಿ ಎಲ್ಲ ಅಂಗಡಿಯಲ್ಲೂ ಬಾತ್ ಪುಡಿ ಮಾಡ್ಲಿಕ್ಕಿರ್ತಾರೆ, ಇಲ್ಲಿ ನಾವೇ ಮಾಡ್ಕೊಂಡು ಕೆಂಪಾಕ ಆಗ್ತಾ ಇದೆ. ಧನಿಯಾ ಆಗ್ತಾ ಇದೆ. ಧನಿಯಾನ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಇದನ್ನು ಕರಿಬೇವನ್ನು ಹುರಿಬೇಕು. ಧನಿಯಾ, ಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನ ಬೇಳೆ, ಮೆಂತ್ಯ, ಹಿಂಗು ಇಷ್ಟನ್ನು ಹಾಕಿ ಹಾಕಿರ್ತಕ್ಕಂಥ ಪುಡಿ ಇದು. ಸ್ವಲ್ಪ ಅರಶಿನ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ. ಗಸಗಸೆ. ಓಕೆ, ಪುಡಿ ಮಾಡೋದಂಗೆ ಅಂತಾರೆ, ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತಾರೆ. ಈ ತರ ಫ್ರೆಶ್ ಆಗಿ ಮಾಡ್ಕೊಂಡಾಗ ಸುಮಾರು ಜನ ಕೇಳಿದಾರೆ. ಹೌದಾ? ಸಾರಿನ ಪುಡಿ, ಬಾತ್ ಪುಡಿ ಇದೆಲ್ಲ ಮಾಡು ತೋರಿಸಿ. ತೋರಿಸಿ. ಯಾಕೆ ತೋರಿಸ್ತಾರೆ? ನೀವು ಬರೋದೇ ಕಷ್ಟ, ಪಟ್ಟಂತೆಲ್ಲ ಓಡಾಡ್ಬಿಡ್ತೀರಾ, ಬಿಟ್ರೆ ಓಡಾಡ್ಬಿಡ್ತಾರಪ್ಪ ಇವರು. ನಾವು ಅದಕ್ಕೆ ಗಣೇಶ್ ಅವ್ರು ಒಳಗ್ ಬಂದ ತಕ್ಷಣ ಬಾಗ್ಲಾಕ್ ಬಿಡ್ತಾರೆ, ಅಲ್ಲಿ ಫುಲ್ ಬಾಗ್ಲಾಕ್ಬಿಡ್ತೀವಿ, ಈಚೆ ಹೋಗಂಗಿಲ್ಲ ಅವರು. ಸಾಕಲ್ಲ? ಹಾಕೋಣ. ಡೈರೆಕ್ಟ್ ಆಗಿ ಹಾಕೊಳ್ಳೋದಾ? ಡೈರೆಕ್ಟ್ ಸ್ವಲ್ಪ ಆರ್ಬೇಕಲ್ಲ. ಏನಂತ ಹೇಳಿದ್ರೆ ಇಲ್ಲಿ ನಾವು ಆ ಬಾತನ್ ಮಾಡೋದಕ್ಕಿಂತ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಈ ಪುಡಿನ ಮಾಡ್ಕೊಳ್ಳಿ. ಈ ಪುಡಿ ಮಾಡಿ ಇಟ್ಕೊಂಡಿತ್ತು ಅಂದ್ರೆ ಬಾತ್ ಯಾವ ಬೇಕಾದ್ರೆ ಮಾಡ್ಕೋಬಹುದು. ಅದಕ್ಕೆ ಆ ಪ್ರಮಾಣವನ್ನು ತೋರಿಸಿದ್ದಾರೆ ಗಣೇಶ್ ಅವರು. ಓಹೋ, ಆಗೋಯ್ತು ಒಂದೇ ಸರಿಗೆ. ಅದ್ಭುತವಾಗಿದೆ ಪೌಡ್ರು.
ಸ್ವಲ್ಪ ಕೊಬ್ಬರಿ ಹುರಿಬೇಕು. ಹಾಕಿ ಅದಕ್ಕೆ ಹುರ್ಕೊಬೋದು ನೋಡಿ. ಅದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡ್ತೀರಾ ಹಾಂ, ಅಥವಾ ಬೇರೆ ಮಾಡಿ? ಇದು ಸಪ್ರೇಟ್ ಪೌಡರ್ ಮಾಡಿ. ಸಪ್ರೇಟ್ ಪೌಡರ್ ಇದು. ಸ್ವಲ್ಪ ಅರಿಶಿನ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನೇ ಬಳಸ್ತಾ ಇದೀವಿ. ಸಾಕಾ? ಸರಿ. ಓಕೆ, ಅಂದ್ರೆ ಇವಾಗ ನಾವು ಈ ಕ್ಯಾಪ್ಸಿಕಮ್ ಮತ್ತು ಬಟಾಣಿಯ ರೈಸ್ಗೆ ಏನ್ ಮಾಡ್ಕೋಬೇಕು ಆ ಪುಡಿ ಇದು. ಹೌದು. ಫ್ರೆಶ್ ಆಗಿ ಮಾಡ್ಕೊಂಡು ಅನ್ನ ಮಾಡಿದ್ರೆ ಅದು ಘಮ 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 ಅಂತ ಇರುತ್ತೆ. ಒಂದ್ 2-3 ಸರಿ ಬಡ್ಸ್ಕೊಂಡ ಅನ್ಸುತ್ತೆ. ಈ ಲೊಡ್ಡು ಪುಡಿ ಆಗಿಲ್ಲ, ಒಂದು 6 ತಿಂಗಳು ಒಂದೇ ಪುಳಿಯೋಗರೆ ಪುಡಿ ಮಾಡ್ಕೊಂಡು ಅದನ್ನೇ ಎಲ್ಲದಕ್ಕೂ ಹಾಕ್ತಾ ಇದ್ರೆ ಮಜಾ ಬರಲ್ಲ. ಈ ತರ ಫ್ರೆಶ್ ಆಗಿ ಮಾಡ್ಕೊಂಡು ನೀವು ರೈಸ್ ಬಾತನ್ನ ಅಥವಾ ಎನಿ ಪಲಾವ್ಗಳನ್ನ ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಓಕೆ ಸರ್. ಸ್ವಲ್ಪ ಏನದು? ಚಕ್ಕೆ ಪುಡಿ, ಗರಂ ಚಕ್ಕೆ, ಮತ್ತೆ ಲವಂಗ ಪುಡಿ ಪುಡಿ ಮಾಡ್ಕೊಳ್ತೀವಿ. ಪುಡಿ ಮಾಡ್ತಾ ಇದ್ದೀವಿ. ಇದು ಒಟ್ಟಿಗೆ ಹಾಕ್ಬೇಕು. ಹಾಕಿ ಕಾಯಿ ತುರಿನ ಮತ್ತೆ ಅರ್ಶಿನ ಹಾಕಿರೋದು. ಕಾಯಿ ತುರಿ ಇದು ಕೊಬ್ಬರಿ. ಕೊಬ್ಬರಿ ಸಾರಿ. ತೆಂಗಿನ ತುರಿ ಮತ್ತೆ ಚಕ್ಕೆ ಲವಂಗದ ಒಂದು ಪುಡಿಯನ್ನ ಮಾಡಿ ಇಟ್ಕೊಂಡಿದೀವಿ. ಓಕೆ, ಎಲ್ಲಾ ಪುಡಿಗಳು ಮಾಡ್ಕೊಂಡಾಗಿದೆ ಅನ್ಕೊಂಡಿದೀನಿ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಅದ್ಭುತವಾಗಿರುವಂತಹ ಕ್ಯಾಪ್ಸಿಕಮ್ ಮತ್ತು ಬಟಾಣಿಯ ರೈಸ್ ಅನ್ನ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡಿ ತೋರಿಸ್ಕೊಡೋಕ್ಕೋಸ್ಕರ ಬಂದಿದ್ದಾರೆ. ಇದರೊಳಗೆ ಶುಂಠಿ, ಬೆಳ್ಳುಳ್ಳಿ ಇವುಗಳ ಪ್ರಯೋಗಗಳು ಇರೋದಿಲ್ಲ. ಓಕೆ, ಶುರು ಮಾಡೋಣ. ಏನ್ ಕೊಂಡಿವಿ ನಿಮ್ಗೆ? ಕುಕ್ಕರ್ ಕೊಟ್ಬಿಡ್ಲಾ? ಸಾಕಲ್ಲ ಕುಕ್ಕರ್ ಅದು? ಸಾಕು. ತುಪ್ಪನ, ಎಣ್ಣೆನ, ಡಾಲ್ಡಾನ, ವನಸ್ಪತಿನ ಏನ್ ಹಾಕೋಣ? ತುಪ್ಪ ಹಾಕೋಣ. ತುಪ್ಪ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಸಾಕ? ಸ್ವಲ್ಪ ಹಾಕಿ. ಸಾಕಲ್ಲ? ತುಪ್ಪದಲ್ಲೇ ಮಾಡ್ಬೋಣ? ಸಾಕು, ತುಪ್ಪದಲ್ಲಿ ಮುಗಿದ ಕತೆ. ಶ್ರೀಕೃಷ್ಣ ತುಪ್ಪ ಹಾಕ್ತಾ ಇರೋದೇನೆ, ಮಾಡ್ಕೊಳ್ತಾ ಇರೋದೇನೆ, ಬಾರಿಸ್ತಾ ಇರೋದೇನೆ. ಸಾಸಿವೆ. ಓಕೆ. ಓಹೋ, ಸಾಸಿವೆ ಆಯ್ತು. ಆಯ್ತು. ಕಡಲೆಬೇಳೆ, ಉದ್ದಿನಬೇಳೆ ಬೇಕೇ ಬೇಕಲ್ಲ? ಕಡಲೆಬೇಳೆ, ಉದ್ದಿನಬೇಳೆ ನಾವು ಇಲ್ಲಿ ಪುಡಿಗೆ ಹಾಕಿದ್ರು ಕೂಡ ಅದಕ್ಕೆ ಬೇಕಲ್ಲ? ಒಗ್ಗರಣೆಗೆ ಅಂತ ಬಾಯಿಗೆ ಸಿಗುತ್ತೆ. ಹೌದು. ಓಕೆ, ಉದ್ದಿನಬೇಳೆ ಆಯ್ತು. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಹೋ, ಕ್ಯಾಪ್ಸಿಕಮ್ ಸ್ವಲ್ಪ ಇದು ಡ್ರೈ ಆಗಬೇಕು, ಬಾಡಬೇಕು. ಏನು ಹಾಕೋಣ ಇವಾಗ? ಬಟಾಣಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಹಸಿ ಬಟಾಣಿ ಅಲ್ವಾ ಇದು? ಹಾಂ, ಹಸಿ ಬಟಾಣಿ ಒಳ್ಳೇದು. ಓಕೆ, ಚೆನ್ನಾಗಿರ್ತದೆ. ಆಮೇಲೆ ಬೇಕಾದಷ್ಟು ನೀರು. ಅಕ್ಕಿ ಆಮೇಲೆ ಹಾಕ್ತೀರಾ? ಬಿಡಿ ಅದೆಲ್ಲ ಕನ್ಫ್ಯೂಷನ್ ಎಲ್ಲ ಇದಕ್ಕೆ ಹಾಕಿ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಕಪ್ ಅಕ್ಕಿ ಇದೆ. 1 ಕಪ್ ಅಕ್ಕಿ ಇದೆ. 1.25 ಕಪ್ ನೀರಾ? 1/4 ಕಪ್ ನೀರು. 1.25 ಕಪ್ ಬೇಕೇ? ಒಳ್ಳೆ ಹಳೆ ಅಕ್ಕಿ ಅಂತ ಹೇಳಿದ್ರೆ ಎರಡು ನೀರು ಇಡ್ತೀವಿ. ಓಕೆ, ಬಿಡಿಯಾಗಿ ಆಗುತ್ತಾ 1.25 ಕಪ್ಗೆ? ಓಕೆ, 1.25-2 ಕಪ್ಪಿನಷ್ಟು ನೀರು ಹಾಕೊಂಡು ಕಡಿಮೆ ಆಯಿತು. ನೋ ಪ್ರಾಬ್ಲಮ್. ಕುದಿ ಬರಲಾ? ಹಾಂ, ಕುದಿಯಲ್ಲ. ಇದು ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿ. ಇದಕ್ಕೆ ಟೊಮೆಟೊ ಹಾಕ್ತಾ ಇದೀವಾ? ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ಓಕೆ, ಇದು ಒಂದು ಕುದಿ ಬಂದ್ಕೊಳ್ಳಿ ಇದಕ್ಕೆ ಅಕ್ಕಿ ಹಾಕೋದು. ಅಷ್ಟೇನಾ? ಈ ಪೌಡ್ರಲ್ಲಿ ಯಾವಾಗ ಹಾಕೋದು? ಹಾಂ, ಕೊನೆಗೆ ಹಾಕೋಣ. ಅಕ್ಕಿ ಹಾಕಿದ್ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಅಕ್ಕಿ ಬೇಯಬೇಕಲ್ಲ. ಅದೇನೋ ಒಂದು ನಿಂಬೆ ಏನು ಹುಣಸೆ ರಸ ಹುಣಸೆ ರಸ ಇಟ್ಕೊ. ಅದೆಲ್ಲ ಆಮೇಲೆ ಒಂದು ಕುದಿ ಬರಬೇಕಿತ್ತು. ಒಂದು ಕುದಿ ಬರಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲು ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ಓಕೆ, ಕುದಿ ಬರ್ತಾ ಇದೆ ಈಗ. ಓಕೆ, ಏನ್ ಮಾಡೋಣ? ಸರಿಯಾಗಿ ಬಾಯ್ಲ್ ಆಗಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕಲ್ಲ? ಕುದೀತಾ ಇರ್ಬೇಕಾದ್ರೆ ಅಕ್ಕಿ ಹಾಕ್ಬೇಕಲ್ವಾ? ಮತ್ತೆ ಹೇಗಿದೆ ಬಿಸ್ನೆಸ್ ಜೋರ? ಸ್ವಲ್ಪ ಸೀಸನ್ ಶುರು ಆಗೋಯ್ತಲ್ಲ? ಒಂದು ದೀಪಾವಳಿ ನಂತರ. ಈಗ ಇದು ನಮ್ಮ ನೆಕ್ಸ್ಟ್ ಮಂತ್ ಇಂದ ಶುರು ಆಗ್ಬಿಡುತ್ತಲ್ಲ ಧನುರ್ಮಾಸ ಬಂತು. ಅದೇಂಗೆ? ಧನುರ್ಮಾಸಲ್ಲಿ ಏನಿರಲ್ಲ. ನಡೀತೆ ಕೆಲಸ ಇರುತ್ತಾ? ನಮ್ಗೇನಿರಲ್ಲ ಕೆಲಸ ಇರುತ್ತೆ. ಬ್ರಾಹ್ಮಣರ ಕೆಲಸಗಳು ಧನುರ್ಮಾಸ ಜಾಸ್ತಿ ನಡೆಯಲ್ಲ. ಬೇರೆಯವ್ರದ್ದೆಲ್ಲ ನಡೀತದೆ. ಹೌದಾ? ಮದುವೆಗಳು ನಡೀತದೆ. ಈಗ ಮದುವೆಗಳು ಅಂತ ಹೇಳಿದ್ರೆ ನಮ್ಮ ಪಕ್ಷ ಮಾಸದಲ್ಲೂ ಮದುವೆಗಳು ನಡೀತವೆ. ಮೊದಲು ನಡೀತಾ ಇರಲಿಲ್ಲ. ಎಲ್ಲಾ ಮಾಸಗಳು ಮದುವೆ ನಡೀತದೆ. ಚೇಂಜ್ ಆಗಿದ್ದಾರೆ. ಆ ಮಾಸ ಈ ಮಾಸ ಅಂತೇನಿಲ್ಲ. ಓಕೆ, ಹಾಕೊಳ್ಳಿ ಸರ್. ಸ್ವಲ್ಪ ತಕ್ಕಂತೆ ಹುಣಸೆ ಹಣ್ಣಿನ ಹುಳಿ. ವೆರಿ ಗುಡ್. ಈ ತರ ತುಪ್ಪ ಎಲ್ಲ ಹಾಕಿ ನಮ್ಗೇನಾರ ಮಾಡ್ಕೊಟ್ಬಿಟ್ರೆ ದಿನಾ ಕರೀತಾ ಇರೋದೇನೆ. ಗಣೇಶ ಅವರೇ ಬನ್ನಿ ಮಾಡ್ಕೊಡಿ.
ಓಕೆ, ರುಚಿಗೆ ತಕ್ಕಂತ ಬೆಲ್ಲ ಬೇಕೇ ಬೇಕು. ಎಲ್ಲ ಬೇಕೇ ಬೇಕು. ವೆರಿ ಗುಡ್ ಸರ್. ಅಕ್ಕಿ ಕುದಿ ಬಂದ ನಂತರ ಅಕ್ಕಿ ಹಾಕಬೇಕು. ಅಕ್ಕಿ ಒಂದು ಬಾಯ್ಲ್ ಆದ್ಮೇಲೆ ಮಸಾಲೆ ಪುಡಿಗಳನ್ನ ಹಾಕ್ಬೇಕು. ಅಕ್ಕಿ ಒಂದು ಬಾಯ್ಲ್ ಮೊದಲೇ ಯಾಕೆ ಹಾಕಬಾರ್ದು ಅಂತ, ಮೊದಲೇ ಹಾಕಿದ್ರೆ ಆ ಬಾಯ್ಲ್ ಆಗ್ತಾ ಸ್ಮೆಲ್, ಅರ್ಧಾಂಶ ಸ್ಮೆಲ್ ಹೊರಟೋಗಿತ್ತು. ಓಕೆ, ಸ್ವಲ್ಪ ಅರಿಶಿಣ ಪುಡಿ ಸಾಕಲ್ಲ? ಸಾಕು ಸಾಕು. ನಂತರ ಏನಾಗ್ತದೆ? ಈ ಮಸಾಲೆ ಪುಡಿಗಳು, ಓಹೋ, ಬಾತ್ ಪುಡಿ. ಬಾತ್ ಪುಡಿ ಪೂರ್ತಿ ಹಾಕ್ಬಿಡ್ತೀರಾ? ಇಲ್ಲ, ಸ್ವಲ್ಪ ಸ್ಪೂನಲ್ಲಿ ಹಾಕ್ಬಿಡಿ ಸ್ವಾಮಿ. ಇಷ್ಟ ಹಾಕ್ತೀರಾ ನೋಡೋಣ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಒಂದು ಸ್ಪೂನು, 2 ಸ್ಪೂನು, 3 ಸ್ಪೂನು, 3 ಸ್ಪೂನ್ ಹೆಚ್ಚು ಕಡಿಮೆ. 3 ಸ್ಪೂನು. ಆಮೇಲೆ ಕೊಬ್ಬರಿ ಪೂರ್ತಿ ಹಾಕಬಹುದು. ಕೊಬ್ಬರಿ ಪೂರ್ತಿ ಹಾಕ್ಬೋದು. ಓಕೆ, ಕೊಬ್ಬರಿ ಮತ್ತೆ ಚಕ್ಕೆ ಲವಂಗನ ಒಟ್ಟಿಗೆ ನಾವು ಇದು ಯೆಲ್ಲೋ ಕಲರ್ ಪೌಡರ್ ಚಕ್ಕೆ ಲವಂಗನ ನಾವು ಮಸಾಲೆ ಜೊತೆಗೂ ಹಾಕ್ಬೋದು. ಅದಕ್ಕೂ ಹಾಕ್ಬೋದು, ಬೇಕಂದ್ರೆ ಇದಕ್ಕೂ ಹಾಕೋಬಹುದು. ಇದನ್ನ ಸಾಂಬಾರ್ ಪುಡಿ ತರ ಯೂಸ್ ಮಾಡ್ಕೋಬಹುದಾ? ಹಾ, ಸಾಂಬಾರು ಇದನ್ನು ಸಾಂಬಾರ್ ಪುಡಿ ತರ ಮಾಡ್ಕೋಬಹುದಲ್ಲ? ಅದಕ್ಕೆ ಚಕ್ಕೆ ಅದೆಲ್ಲ ಬೀಳಲ್ಲ. ಹೌದೌದು. ಏನು ಅನ್ನ ಹಾಗೆ ಹೋಯ್ತಾನೆ ನಾವು ಮಾತಾಡೋಷ್ಟ್ರಿಗೆ? ಹೌದು. ಮುಚ್ಕೋಣ. ಎಷ್ಟು ವಿಷಲ್ ಬೇಕು? ಈಗ ಸದ್ಯ ಒಂದೇ ಸಾಕು. ಒಂದೇ ಸಾಕು? 2 ಬೇಕು. 2 ಬೇಕಲ್ಲ? ಸೊಪ್ಪು ಹಾಕ್ಲ ಮೇಲೆ ಹಾಕ್ಬಿಡಿ. ಏನೇನು ಹಾಕ್ತೀರಿ ಎಲ್ಲ ಹಾಕ್ಬಿಡಿ. ಅಷ್ಟೇ ಏನೋ? ತೆಗೆ. ಆಗಿದೆ. ಕರೆಕ್ಟ್ ಆಗಿದೆಯಾ? ದಮ್ ಕೊಡ್ಬೇಕಾ ಇನ್ನ? ಸಾಕಲ್ಲ? ಕರೆಕ್ಟ್ ಆಗಿದೆ ಅಲ್ಲ? ಡ್ರೈ ಆಗಬೇಕು ಅಷ್ಟೇ. ಓಕೆ, ಅದು ಬಿಸಿ ತೆಗೆದಾಗ ಹಂಗೆ ಇರುತ್ತೆ. ಬೇಗ ತೆಗೆದು ಕುಕ್ಕರಿಂದ ಯಾವುದೇ ತೆಗೆದ್ರೂ ಒಂದು 2 ನಿಮಿಷ ಬಿಡಬೇಕಾಗುತ್ತೆ. ಬಲವಂತವಾಗಿ ನಾವು ಸ್ಟೀಮ್ ತೆಗಿತೀವಲ್ಲ, ಹಂಗಾಗಿ ಅದು ತುಪ್ಪದಲ್ಲೇ ಮಾಡಿದಂತಹ ಕ್ಯಾಪ್ಸಿಕಮ್ ಮತ್ತು ಬಟಾಣಿಯ ರೈಸು. ಬಾತ್. ಕ್ಯಾಪ್ಸಿಕಮ್ ಬಟಾಣಿ ಬಾತ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ, ಇಂಗು, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಅರಿಶಿಣ, ಗಸಗಸೆ ಹಾಕಿ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಒಣ ಕೊಬ್ಬರಿ ತುರಿ, ಅರಿಶಿಣ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಹುರಿದ ಒಣ ಕೊಬ್ಬರಿ ತುರಿ ಹಾಕಿ ಪುಡಿ ಮಾಡಿಕೊಳ್ಳಿ. ಕುಕ್ಕರ್ಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ ಹಾಕಿ ಫ್ರೈ ಮಾಡಿ ನೀರು, ಟೊಮ್ಯಾಟೊ, ಉಪ್ಪು ಸೇರಿಸಿ ಕುದಿಸಿ. ಜೊತೆಗೆ ಹುಣಸೆ ರಸ, ಬೆಲ್ಲ, ಜೀರಾ ಅಕ್ಕಿ, ಅರಿಶಿಣ, ತಯಾರಿಸಿಕೊಂಡ ಮಸಾಲಾ ಪುಡಿ, ಒಣಕೊಬ್ಬರಿ, ಚಕ್ಕೆ ಲವಂಗ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಷಲ್ ಕೂಗಿಸಿ. ಈಗ ಕ್ಯಾಪ್ಸಿಕಮ್ ಬಟಾಣಿ ಬಾತ್ ಸವಿಯಲು ಸಿದ್ಧ. ಓಕೆ, ಗಣೇಶ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದ್ಭುತವಾದಂತಹ ಈರುಳ್ಳಿ ಬೆಳ್ಳುಳ್ಳಿಯ ಪ್ರಯೋಗಗಳು ಇಲ್ಲದೆ ಮಾಡಿರ್ತಕ್ಕಂತಹ ಒಂದು ಬ್ರಾಹ್ಮಣರ ಶೈಲಿಯ ಅದ್ಭುತವಾದಂತಹ ಕ್ಯಾಪ್ಸಿಕಮ್ ರೈಸ್ ಬಾತ್, ಕ್ಯಾಪ್ಸಿಕಮ್ ಬಟಾಣಿ ಬಾತ್, ಕ್ಯಾಪ್ಸಿಕಮ್ ಬಟಾಣಿ ಬಾತ್ ಟೇಸ್ಟ್ ಮಾಡುವ. ಮಾಡಿ ನೋಡಿ. ಇದು ಘಮ ನೋಡಿದ್ರೆ ಚೆನ್ನಾಗಿದೆ ಅನಿಸ್ತದೆ. ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಲೇಬೇಕಲ್ಲ? ಚೆನ್ನಾಗಿದೆ, ಒಂಥರ ಬಾಯಿ ರುಚಿಯಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಣೇಶ್. ಮತ್ತೆ ಬನ್ನಿ. ಈ ರೌಂಡಲ್ಲಿ ಫಟಾಫಟ ಏನೋ ಮಾಡ್ಬೇಕು. ನೀವು ಏನ್ ಮಾಡ್ತಾ ಇದ್ದೀರಾ? ಪಲ್ಯ ಏನೋ ಮಾಡ್ತಾ ಇದ್ದೀರಲ್ಲ? ಓಕೆ, ರೆಡಿ ಮಾಡ್ಕೊಂಡ್ ಬನ್ನಿ. ಅಷ್ಟೊಂದು ನಮ್ಮ ಡಾಕ್ಟರ್ ಬಂದಿದ್ದಾರೆ. ಅವ್ರು ಬೇರೆ ಗಲಾಟೆ, ಏನ್ ಮುರಳಿ ಯಾಕ್ರಿ ಬೆಳ್ಳುಳ್ಳಿ ಈರುಳ್ಳಿ ಆಗ್ತಾ ಇಲ್ಲ ನೀವು ಅಂತ ಅವ್ರನ್ನ ಕರ್ಸಿ ಮಾತಾಡ್ಬಿಡ್ತೀನಿ. ರೆಡಿಯಾಗಿ ಬಂದ್ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏನ್ರಿ ಮುರಳಿ, ಹೊಸದಾಗಿ ಮದುವೆ ಆಗಿರೋಲ್ಲ ಕಸ್ಕೊಳಲ್ವಾ? ನಮ್ಗೆ ಅಡುಗೆ ಮಾಡಕ್ ಬರಲ್ವಾ? ಅಡುಗೆ ಮಾಡೋ ಎಕ್ಸ್ಪೀರಿಯನ್ಸ್ ಇರಲ್ವಾ ಅಂತ ಪಲ್ಲವಿ ಅವ್ರು ಗಲಾಟೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ ಪಲ್ಲವಿ ಅವರೇ, ಏನ್ ಮಾಡ್ತೀರಾ? ನಾ ಹೌಸ್ ವೈಫ್. ಯಾವಾಗಿಂದ? 6 ತಿಂಗಳಾಯ್ತು ಮದ್ವೆ ಆಗಿ. ಹಾ, ಇಲ್ಲ 6 ತಿಂಗಳಿಂದ. 6 ತಿಂಗಳ ಹಿಂದೆ? ಹಾ, 2 ಒಂದೇ. ಏನ್ ಮಾಡಿದ್ರಿ? ನಾನು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಹಾ, ಮದುವೆ ಮಾಡ್ಕೋಬೇಕಾಯ್ತು, ಕೆಲಸ ಬಿಟ್ರಿ. MBA ಓದ್ತಿದ್ದೀನಿ ಜೊತೆಗೆ. ಪಲ್ಲವಿ ಏನ್ ಮಾಡ್ತೀರಾ? ದಿಢೀರ್ ಮೈದಾ ಉಂಡೆ. ಯಾವ ಮೈದಾ ಉಂಡೆನಮ್ಮ? ಯಾವಾಗ ಕಲ್ತೆ ನೀನು? ಇದು ಮದ್ವೆ ಮುಂಚೆ ಕಲ್ತಿದ್ದು. ಪಾಪ ಪ್ರಯೋಗ ಇನ್ನ ಮಾಡಿಲ್ವಾ ಕಿರಣ್ ಮೇಲೆ? ಮಾಡಿದೀನಿ, ಅವರು ತಿಂದಿದ್ದಾರೆ. ಸಾರ್ ಏನ್ ಸಾರ್ ಈ ಕತೆ? ಉಂಡೆ ಪಂಡೆ ಎಲ್ಲ ತಿನ್ಕೊಂಡು ನೀವು ಪರವಾಗಿಲ್ವಾ? ಓಕೆ, ಫಸ್ಟ್ ಅಲ್ವಾ ಹೂ ಅಂತ ಇರ್ತಾರೆ, ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂತ ಇರ್ತಾರೆ, ಗೊತ್ತಾಗಲ್ಲ ಪಾಪ ಅವ್ರಿಗೆ, ಆಮೇಲೆ ಗೊತ್ತಾಗುತ್ತೆ ಬಿಡಿ. ಓಕೆ, ಮೈದಾ ಉಂಡೆ ಮಾಡ್ತೀರಾ? ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಚಿಕ್ಕಮ್ಮ ಅವ್ರು ಹೇಳ್ಕೊಟ್ಟಿದ್ರು. ಅವರು ಯಲಹಂಕದಲ್ಲೇ ಇದ್ದಾರೆ. ಓಕೆ, ನಿಮ್ ಚಿಕ್ಕಮ್ಮ ಹೇಳ್ಕೊಟ್ಟಂತ ಮೈದಾ ಉಂಡೆ ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿ. ದಿಢೀರ್ ಮೈದಾ ಉಂಡೆ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಸಕ್ಕರೆ, ದ್ರಾಕ್ಷಿ,
ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಏನ್ ಕೊಡಿ? ತವಾ ಕೊಡಿ. ಅಂದ್ರೆ ಫಸ್ಟ್ ಕಾಯ್ಲಿ ಫಸ್ಟ್. ಕಾಯ್ಲಿ ಬಿಡಿ, ಆಮೇಲೆ ಸಿಮ್ ಮಾಡೋಣ. ಮತ್ತೆ ಇನ್ನೇನ್ ಸಮಾಚಾರ? ಅಡಿಗೆ ಕಲ್ತೀರಾ? ಸ್ವಲ್ಪ ಬರುತ್ತೆ, ಇನ್ನ ಕಲಿಬೇಕು. ಕಲ್ತ್ಬಿಡ್ರಿ, ಅದೇನ್ ರಾಕೆಟ್ ಸೈನ್ಸ್ ಅಲ್ಲ. ಅಡಿಗೆ ಮಾಡೋದು ಕಲ್ತ್ಬಿಡಿ, ಆಮೇಲೆ ಬೇಕಾದ್ರೆ ನಿಮ್ ಪ್ರೋಗ್ರಾಮ್ ನೋಡೇನೆ ಕಲಿಯೋಂಗ್ ಆಗ್ಬಿಟ್ಟಿದೆ ಈಗ ನಮ್ಗೆ. ತೋರಿಸ್ತೀವಿ. ಹೌದು. ಮೈದಾ ಹಿಟ್ಟು ಹಾಕೋಣ. ಹಾಕಿ ಮಾ. ಇದಕ್ಕೆ 2-3 ಸ್ಪೂನ್ ತುಪ್ಪ ಬೇಕು. 2-3 ಸ್ಪೂನ್ ಸಾಕಾ? ಸಾಕು. ಲೆಕ್ಕ ಹಾಕ್ಬಿಟ್ಟು ಹಾಕ್ಬೇಕಾ? ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಅಂದ್ರೆ ಹುರಿಯಕ್ ಸಾಕಷ್ಟೇ, ಫ್ರೈ ಮಾಡ್ಕೊಳಕ್ಕೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನೇ ಬಳಸ್ತಾ ಇದೀವಿ. 1 ಸ್ಪೂನು, 1.5 ಸ್ಪೂನು, 2 ಸ್ಪೂನು, 2.5 ಸ್ಪೂನು, 3 ಸ್ಪೂನ್ ಸಾಕಾ? ಸಾಕು. ಈಗ ಹುರ್ಕೊಳ್ಳೋಣ. ಉರಿರಿ ಮೇಡಮ್. ಹಸಿ ವಾಸನೆ ಹೋಗೋವರೆಗೂ ಹುರಿತಿರ್ಬೇಕು. ತುಪ್ಪ ಹಾಕಿ ಮೈದಾ ಹಿಟ್ಟನ್ನ ಹುರ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ಗೋಲ್ಡನ್ ಕಲರ್, ಅಂದ್ರೆ ಬಿಳೆದಿರೋದು ಸ್ವಲ್ಪ ಕ್ರೀಮ್ ಕಲರ್ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಹುರಿಬೇಕಾಗತ್ತೆ. ಹುರ್ಕೊಳ್ತಾ ಇರಿ. ಮೈದಾ ಹಿಟ್ಟಿಗೆ ಏನು ನೋವಾಗಲ್ಲ, ಜೋರಾಗಿ ಹಿಂಗ್ ಅನ್ಬೋದು. ಅರ್ಥ ಆಯ್ತೆ? ಓಕೆ. ಪಾಪ ಅದಕ್ಕೆ ನೋವಾಗುತ್ತೇನೋ ಅಂತಾನೆ ಇದ್ರೆ ಅದು ಕಲರ್ ಚೇಂಜ್ ಆಗಲ್ಲ. ಅದೇ ಎಲ್ಲಾ ಉಂಡೆ ಕೇಳಿದೀನಿ, ರವೆ ಉಂಡೆ, ತಂಬಿಟ್ಟು ಉಂಡೆ, ಬೇಸನ್ ಲಾಡು ಇಂದ ಎಲ್ಲಾ ಕೇಳಿದೀನಿ, ಆದ್ರೆ ಇದನ್ ಮಾತ್ರ ಕೇಳಿಲ್ಲ. ಅದೇ ಬೇಸನ್ ಉಂಡೆ ಅದೆಲ್ಲ ತಿಂದು ಬೋರ್ ಆಗಿರೋರು ಇದನ್ನು ಟ್ರೈ ಮಾಡಬಹುದು. ಓಕೆ, ನಂತರ ಕಡಲೆ ಹಿಟ್ಟನ್ನ ಒಂಚೂರು ಹುರ್ಕೊಳ್ಳೋಣ. ತುಪ್ಪ ಬೇಕಾ? ತುಪ್ಪ ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ಹಾಕಿ ಹಾಕಿ ಹಾಕಿ, ಪರವಾಗಿಲ್ಲ. 1 ಸ್ಪೂನ್ ಸಾಕಲ್ಲ? ಸಾಕು. ಸಾಕಾ? ಸಾಕು. ಓಕೆ. ಆಯ್ತಾ? ಕಲರ್ ಚೇಂಜ್ ಆಯ್ತಾ? ಆಗ್ತಿದೆಯಲ್ಲ? ಇದೇನ್ ಕಲರ್ ಚೇಂಜ್ ಆಗುತ್ತೆ? ಬ್ರೌನ್ ಆಗುತ್ತಾ, ಬ್ಲಾಕ್ ಆಗ್ಬಿಡುತ್ತಾ, ಇಲ್ಲ ವೈಟ್ ಆಗ್ಬಿಡುತ್ತಾ? ಸ್ವಲ್ಪ ಜಾಸ್ತಿ ಕ್ರೀಮಿಶ್ ಆಗುತ್ತೆ. ಈಗ ತೆಗಿಬಹುದಾ? ಒಂಥರ ಫ್ಲೇವರ್ ಬರುತ್ತೆ. ಓಕೆ, ನೆಕ್ಸ್ಟ್ ಒಂಚೂರು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಬೇಕಾ? ತುಪ್ಪ ಬೇಕು. ಗೋಡಂಬಿ ಮಾತ್ರನಾ? ಗೋಡಂಬಿ ಮಾತ್ರ. ದ್ರಾಕ್ಷಿ ಬೇಡವಾ? ಬೇಡ. ಯಾಕೋ? ಉಂಡೆ ಕಟ್ಟಕ್ ಬರಲ್ಲ ಆಗ. ಸಕ್ಕರೆನ ಹಾಕ್ತೀರಾ ಹಾಕಲ್ವಾ? ಅದು ಮಿಕ್ಸಿಂಗ್ ಟೈಮ್ ಅಲ್ಲಿ ಹಾಕೋಣ ಅಂತ. ಮುಂಚೆ ಹಾಕ್ಬಿಟ್ರೆ ಅದು ಕರ್ಗೋಗುತ್ತೆ, ಪಾಕ ಆಗ್ಬಿಡತ್ತಾಗ. ಓಕೆ, ಏನೇನೋ ಇಟ್ಟಿದ್ದೀರಾ ನೀವು? ಆಫ್ ಮಾಡ್ಬಿಡಿ. ಕೆಲಸ ಮುಗಿತಾ? ಆಯ್ತು. ಈಗ ಒಂಚೂರು ಮಿಕ್ಸಿಂಗ್ ಬೌಲ್ ಕೊಡಿ. ಈಗ ಇದನ್ನ ಮಿಕ್ಸಿಂಗ್ ಬೌಲ್ ಟ್ರಾನ್ಸ್ಫರ್ ಮಾಡೋಣ. ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಮತ್ತೆ ಮೈದಾ ಹಿಟ್ಟನ್ನ ತುಪ್ಪದಲ್ಲಿ ಹಾಕಿ ಹುರ್ಕೊಂಡಿದ್ದಾರೆ. ಹುರ್ಕೊಂಡಿದ್ದನ್ನ 2 ಮಿಕ್ಸಿ ಮಾಡ್ತಾ ಇದಾರೆ. ಈಗ 2 ಮಿಕ್ಸ್ ಮಾಡಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮುಂದಕ್ಕೆ ಉಂಡೆ ಕಟ್ಟಬೇಕು. ಉಂಡೆ ಕಟ್ತೀರಾ? ಇದು ಗೋಡಂಬಿ ಹಾಕೊಳ್ತೀರಾ? ಅದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ. ಓಕೆ. ಈಗ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ 1 ಕಪ್ ಹಾಕ್ಬೇಕು, ಯಾಕಂದ್ರೆ 1 ಕಪ್ ಮೈದಾ ತಗೊಂಡಿದೀವಲ್ಲ, ಅದಕ್ಕೆ 1 ಕಪ್ ಸಕ್ಕರೆ ಹಾಕೋಣ. 1 ಕಪ್ ಕಡಲೆ ಹಿಟ್ಟಿಗೆ ಬೇಡವಾ? 1 ಕಪ್ ತಗೊಂಡಿಲ್ಲ ಅಲ್ಲ, ನಾವು 2-3 ಸ್ಪೂನ್ ತಗೊಂಡಿದೀವಿ. ಸೊ ಅದಕ್ಕೆ ಇದೇ ಸಾಕಾಗುತ್ತೆ. ಮ್ಯಾನೇಜಬಲ್. ಒಂಚೂರು ಏಲಕ್ಕಿ ಪುಡಿ ಹಾಕೋಣ. ಹಾಕೊಳ್ಳಿ, ಪರವಾಗಿಲ್ಲ, ಹಾಕೊಳ್ಳಿ. ಈಗ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಹೆಂಗ್ ಉಂಡೆ ಕಟ್ತೀರಾ? ತುಪ್ಪದಲ್ಲಿ. ತುಪ್ಪ ಬೇಕಾ? ಕಪ್ಪಲ್ ಕೊಟ್ಬಿಡ್ಲಾ? ಒಂದು ಪಾತ್ರೆ ಕೊಟ್ಬಿಡ್ಲಾ? ಒಂದ್ ಪಾತ್ರೆ ತಗೊಂಡ್ರೆ ತುಪ್ಪ ಕೊಡ್ಬೇಕಂತೆ. ಒಂದ್ ಪಾತ್ರೆ ತಗೊಂಬ, ತುಪ್ಪದ ಪಾತ್ರೆ ಬೇಕಂತೆ. ಶ್ರೀಕೃಷ್ಣ ತುಪ್ಪವನ್ನೇ ಬಳಸ್ತಾ ಇದೀವಿ. ಸಾಕಾ? ಸಾಕಲ್ಲ? ತಗೊಳ್ಳಿ, ಬಿಸಿ ಆಗಿದೆ. ಕೈನಾರು ಹತ್ಕೊಳ್ಳಿ, ಉಂಡೆ ಯಾರು ಮಾಡ್ಕೊಳ್ಳಿ. ಹಾಕೊಂಡು ಕಲ್ಸ್ಕೊಂಡು ಹೋಗ್ಬೇಕು ನೀವು. ಹಾಕೊಂಡು ಪೂರ್ತಿ ಕಲ್ಸ್ಕೊಳಕ್ಕಾಗಲ್ಲ. ಹಾಕೊಂಡು ಕಲ್ಸ್ಕೊಳ್ಳಿ.
ದಿಢೀರ್ ಮೈದಾ ಉಂಡೆ ಸಿದ್ಧವಾಗಿದೆ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ದಿಢೀರ್ ಮೈದಾ ಉಂಡೆ ಸಿದ್ಧವಾಗಿದೆ, ಟೇಸ್ಟ್ ನೋಡಿ. ಅವ್ರ ಅಮ್ಮ ಬರ್ಕೊಟ್ಬಿಟ್ಟಿದ್ದಾರೆ ಡೈಲಾಗ್ಸ್ ನ, ನೀನ್ ಹಿಂಗೆ ಹೇಳ್ಬೇಕು ಪಲ್ಲವಿ ಅಂತ, ಹಂಗೆ ಹೇಳ್ತಿದ್ದಾರೆ ಪಲ್ಲವಿ ಅವರು. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದ ಅದ್ಭುತವಾಗಿರುವಂತಹ ಮೈದಾ ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮಾಡಿರ್ತಕ್ಕಂಥ ತುಪ್ಪದ ಉಂಡೆ ಅಂತ ಕರೆಯುವುದು ಇದನ್ನ. ಮೈದಾ ಉಂಡೆ ಅಂತ ಹೇಳಂಗಿಲ್ಲ, ತುಪ್ಪದ ಉಂಡೆ ರೆಡಿಯಾಗಿದೆ. ತುಂಬಾ ಸಖತ್ತಾಗಿ ಮಾಡಿದ್ರು ನಮ್ಮ ಪಲ್ಲವಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದಿಢೀರ್ ಮೈದಾ ಉಂಡೆ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಮೈದಾ ಹಿಟ್ಟು, ತುಪ್ಪ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಕಡಲೆ ಹಿಟ್ಟು, ತುಪ್ಪ ಹಾಕಿ ಹುರಿದು ಬೌಲ್ಗೆ ಹಾಕಿ ಹುರಿದ ಗೋಡಂಬಿ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ತುಪ್ಪವನ್ನು ಬಿಸಿ ಮಾಡಿ ಹಾಕಿ ಕಲಸಿ ಉಂಡೆಗಳನ್ನಾಗಿ ಕಟ್ಟಿದರೆ ದಿಢೀರ್ ಮೈದಾ ಉಂಡೆ ಸವಿಯಲು ಸಿದ್ಧ. ಓಕೆ, ಪಲ್ಲವಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಮೈದಾ ತುಪ್ಪದ ಉಂಡೆಯನ್ನ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಾಡಿ ಯಾಕಂದ್ರೆ ಮಾಡಕ್ ಬಿಡ್ಬೇಕಷ್ಟೇ, ಮಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಮಾಡಕ್ ಬರಲ್ಲ ಅಂತ ಹಿಂಗೆ ಹೇಳಕ್ ಸಾಧ್ಯ. ತುಂಬಾ ಸಖತ್ತಾಗಿ ಮಾಡಿದೀರಾ. ಥ್ಯಾಂಕ್ ಯು. ಟೇಸ್ಟ್ ಮಾಡುವ. ಹಾ, ಮಾಡಿ. ತುಪ್ಪ ಸೋರ್ತಾ ಇದೆ, ಕೃಷ್ಣ ತುಪ್ಪ ರೀ. ಬಹಳ ಸುಂದರ. ನಾನು ಹೇಳಿದೆ ಕರೆಕ್ಟ್, ತುಪ್ಪದ ಉಂಡೆ ಇದು ಚೆನ್ನಾಗಿದೆ. ಬೇಸನ್ ಲಾಡುಗಿಂತ ಚೆನ್ನಾಗಿದೆ. ಚೆನ್ನಾಗಿದೆ. ಗುಡ್. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಯೂನಿಬಿಕ್ ಕುಕ್ಕೀಸ್ ಅವರು ಕುಕ್ಕೀಸನ್ನು ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ಯಜಮಾನರು ಕಿರಣ್ ಅವ್ರಿಗೋಸ್ಕರ ಕುಕ್ಕೀಸು ಆರಾಮಾಗಿ ತಿನ್ಕೊಂಡು ಜಾಲಿಯಾಗಿ ತಿನ್ಕೊಂಡು ಸಾಟರ್ಡೆ ಸಂಡೇ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಜೀ ಕನ್ನಡದವರು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ ಮತ್ತೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮಮ್ಮ ಇದು ಹೇಳ್ಕೊಟ್ಟಿರ್ತಾನೆ? ಇಲ್ಲ, ಇದು ಯಾರು ಹೇಳ್ಕೊಟ್ಟಿಲ್ಲ. ಓಕೆ, ಥ್ಯಾಂಕ್ ಯು ಪಲ್ಲವಿ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಏನಿ ಮುಳ್ಳಿ ಯಾರು ಬರ್ತಾ ಇದ್ದಾರೆ? ಆರೋಗ್ಯದ ಅಡಿಗೆ ಹೇಳ್ಕೊಡಿಕೆ ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಶ್ರೀಪಾದ ಹೆಗಡೆಯವರು. ಶ್ರೀಪಾದ ಹೆಗಡೆಯವರು ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಪ್ರೊಫೆಸರ್ ಆಗಿದ್ರು. ಗೌರ್ಮೆಂಟ್ ಕಾಲೇಜು ಹೋಮಿಯೋಪತಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ರು ಕೂಡ ಅವರು ಸ್ವಲ್ಪ ಈ ಆಯುರ್ವೇದದಲ್ಲಿ ಜಾಸ್ತಿ ಆಸಕ್ತಿ ಮತ್ತು ಆಯುರ್ವೇದದಲ್ಲಿ ಜಾಸ್ತಿ ರಿಸರ್ಚ್ ನ ಮಾಡಿದ್ದಾರೆ. ಅಡಿಗೆ ಮನೆಯಲ್ಲಿ ಸಿಗುವಂತ ಅಂದ್ರೆ ಮನೆಗಳಲ್ಲಿ ಅಡಿಗೆ ಮನೆಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳನ್ನ ಉಪಯೋಗಿಸಿ ಯಾವ ರೀತಿ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕು, ಏನೋ ಒಂದಾಯ್ತು ಅಲ್ಲೇನು ಸಿಕ್ಬೇಕು, ಅಲ್ಲಿ ಇರುವಂತದ್ರಲ್ಲಿ ಏನ್ ಕಡಿಮೆ ಮಾಡ್ಕೋಬಹುದು ಅನ್ನೋ ತೋರಿಸ್ಕೊಡ್ತಾರೆ ನಮ್ಮ ಶ್ರೀಪಾದ ಹೆಗಡೆಯವರು. ಶ್ರೀಪಾದ ಹೆಗಡೆಯವರೇ ಬನ್ನಿ ಸರ್. ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ. ಬಹಳ ದಿನ ಆಯ್ತು ನೋಡಿ. ನಮಸ್ಕಾರ. ಸಾಕಷ್ಟು ಜನ ಕೇಳ್ತಾ ಇದ್ರು. ಸಾಕಷ್ಟು ಜನಕ್ಕೆ ಒಂದೇ ಪ್ರಶ್ನೆ, ಹೋಮಿಯೋಪತಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆದಂತ ಶ್ರೀಪಾದ ಹೆಗಡೆಯವರು ಇದೆಂಗೆ ಆಯುರ್ವೇದದ್ದೆಲ್ಲ ಹೇಳ್ತಾರೆ, ಇದು ಸಾಧ್ಯವಾ? ಬಹಳಷ್ಟು ವೀಕ್ಷಕರ ತಲೆಯಲ್ಲಿ ಅದಿದೆ. ಯಾಕಂದ್ರೆ ಯಾವುದೇ ಒಂದು ವಸ್ತು, ಈಗ ಜೀರಿಗೆ ಇರಬಹುದು, ಕೊತ್ತಂಬರಿ ಇರಬಹುದು, ಅಥವಾ ಸಾಸಿವೆ ಇರಬಹುದು, ನಾವು ಉಪಯೋಗಿಸುವಂತ ಹಾಲು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಇದು ಯಾರದು ಒಬ್ಬರದ್ದು ಆಸ್ತಿ ಅಲ್ಲ. ಖಂಡಿತ ಅಡುಗೆ ಮನೇಲಿ ಸಿಗುವಂತದ್ದು. ಹೌದು. ಅಡುಗೆ ಮನೇಲಿ ಸಿಗುವುದನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿಲ್ಲ. ಆಯುರ್ವೇದ ವೈದ್ಯಶಾಸ್ತ್ರದ ಪ್ರಕಾರ ಔಷಧಿಯನ್ನು ತಯಾರು ಮಾಡೋ ಕ್ರಮ ಬೇರೆ ಇದೆ. ಖಂಡಿತ. ಈಗ ಏನು ಮನೆಯಲ್ಲಿ ಸಿಗುವಂತದ್ದು ಅಥವಾ ಸಸ್ಯವೋ ಮತ್ತೊಂದು ಸಿಕ್ಕಿದ ತಕ್ಷಣ ಅದೆಲ್ಲ ಆಯುರ್ವೇದ ಅನ್ನುವಂತ ಕಲ್ಪನೆ ಇದೆಯಲ್ಲ, ಅದು ಕೂಡ ತಪ್ಪು. ಅದಕ್ಕೆ ಅದರದೇ ಆದಂತಹ ಶಾಸ್ತ್ರ ಇದೆ. ಒಗ್ಗರಣೆ ಡಬ್ಬಿಯಲ್ಲಿ ಏನ್ ಸಿಗುತ್ತೆ ಅದರೊಳಗೆ ಹೇಗೆ ಉಪಯೋಗಿಸಬಹುದು, ಅದರೊಳಗೆ ಔಷಧಿ ಗುಣ ಹೇಗಿದೆ, ಯಾವ್ಯಾವ್ದನ್ನ ಹೇಗೆ ಸೇರಿಸಿದ್ರೆ ಯಾವ ಔಷಧಿ ಗುಣ ಹೊರಗೆ ಬರ್ತದೆ, ಈ ಕಲ್ಪನೆ ಬಹಳ ಜನಕ್ಕಿಲ್ಲ. ನಾವು ಅದಕ್ಕೆ ಹೇಳ್ತಾ ಇದೀವಿ, ಇಲ್ಲ ಆಯುರ್ವೇದದ್ದಾಗ್ಲಿ ಅಥವಾ ಹೋಮಿಯೋಪತಿದಾಗ್ಲಿ ಯಾವುದೇ ರೀತಿಯ ಪ್ರಯೋಗಗಳೆಲ್ಲ ಏನೂ ಇಲ್ಲ. ಅಡಿಗೆ ಮನೆ ರಾತ್ರಿ ಹೊಟ್ಟೆ ನೋವು ಬಂದಾಗ ಮನೇಲಿ ಏನ್ ಮಾಡ್ಕೋಬೇಕು, ಮೆಡಿಷನ್ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಇದೀವಿ ನಾವು, ಹೊಟ್ಟೆ ನೋವ್ತಾ ಇದೆ, ಮನೆಯೊಳಗಿದೆ, ಏನು ಉಪಯೋಗಿಸ್ಕೋಬೇಕು, ಹೊಟ್ಟೆ ತೇಗ್ ಬರಂಗಾಯ್ತು, ತಿಂಡಿ ಜೀರ್ಣ ಆಗಿಲ್ಲ, ಏನ್ ಮಾಡ್ಕೋಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಷ್ಟೇ. ಯಾಕೆಂದ್ರೆ ಈಗ ಏನಾಗ್ಬಿಟ್ಟಿದೆ, ನಗರ ಜೀವನ ಇರ್ಬೋದು, ಹಳ್ಳಿ ಜೀವನ ಇರ್ಬೋದು. ಹೌದು. ನಮ್ಮ ಹೊಟ್ಟೆಗೆ ಎಷ್ಟು ಆಹಾರ ಬೇಕು ಅನ್ನೋ ಕಲ್ಪನೆ ಯಾರಿಗೂ ಇಲ್ಲ. ಅದು ನಮ್ಗೆ ಒಂದಿಷ್ಟು ಮಾಡಿದ್ದಾರೆ, ತಿನ್ನಬೇಕು. ಒಗ್ಗರಣೆ ಡಬ್ಬಿ ಮುಖಾಂತರ ಜನಕ್ಕೆ ಹೇಳೋದು ನಾವೇನು ಅಂತಂದ್ರೆ, ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನೇ ಉಪಯೋಗಿಸಿ, ಅಷ್ಟನ್ನೇ ತಿನ್ನಿ. ಯಾಕೆಂದ್ರೆ ಇವತ್ತು ಜಗತ್ತಿನಲ್ಲಿ ಬಹಳ ಜನ ಹೊಟ್ಟೆಗಿಲ್ದೇನೆ ಪರದಾಡೋರಿದ್ದಾರೆ. ಓಕೆ, ಇವತ್ತು ಏನ್ ಮಾಡ್ತಾ ಇದೀವಿ? ಈಗ ಒಂದು ನೀವು ಶುರುವಿನಲ್ಲೇ ಹೇಳಿದ್ರಿ, ಹೌದು, ಅಜೀರ್ಣ ಆಗುತ್ತೆ, ಅಜೀರ್ಣ ಆಗುತ್ತೆ ಅಲ್ಲ, ಗ್ಯಾಸ್ ಟ್ರಬಲ್ ಒಂದು ಕಾಮನ್ ಶಬ್ದ ನಾವು ಕೇಳ್ತೀವಿ. ಗ್ಯಾಸ್ ಟ್ರಬಲ್ ಅಂದ್ಬಿಡ್ತಾರೆ. ಹೌದು. ನಮ್ಮ ಹತ್ರ ಬಂದವರು ರೋಗಿಗಳು ಹೇಳೋದನ್ನೇ ಗ್ಯಾಸ್ ಟ್ರಬಲ್ ಅಂತಾರೆ. ಯಾವಾಗಲೂ ಫೋನ್ ಮಾಡ್ಬಿಟ್ಟು ತುಂಬಾ ಗ್ಯಾಸ್ ಟ್ರಬಲ್ ಸರ್, ಹೊಟ್ಟೆ ಉಬ್ರ ಬಂದ್ಬಿಟ್ಟಿದೆ, ತೇಗ್ ಬರ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಕೆಲವೊಮ್ಮೆ ತೇಗು ಬರಲ್ಲ, ಕೆಳಗಡೆನೂ ಹೋಗಲ್ಲ, ಏನೋ ಅವಸ್ಥೆ ಆಗ್ತಾ ಇದೆ, ಹೊಟ್ಟೆ ಒಳಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಮನೆಯಲ್ಲೇ ಏನ್ ಉಪಶಮನ ಮಾಡ್ಕೋಬಹುದು ಅವರು ಅನ್ನೋದಕ್ಕೆ ಒಂದು ಉಪಾಯ. ಓಕೆ ಸರ್. ಮಲಬದ್ಧತೆ ಇರ್ಬೋದು, ಗ್ಯಾಸ್ ಟ್ರಬಲ್ ಇರ್ಬೋದು, ಅಜೀರ್ಣ ಆಗಿರ್ಬೋದು, ಹೊಟ್ಟೆ ಉಬ್ರ ಇರ್ಬೋದು. ನಮ್ಮ ಗಣೇಶ್ ಅವ್ರನ್ನ ಕರ್ಸಿದ್ವಿ. ಅವ್ರ ಸ್ಪೆಷಲಿಸ್ಟ್ ಏನಂತ ಹೇಳಿದ್ರೆ, ಸರ್ ನಾವು ಬ್ರಾಹ್ಮಣ ಅಡುಗೆ ಮಾಡೋದು, ನಾನ್ ಮಾತ್ರ ಬೆಳ್ಳುಳ್ಳಿ ಈರುಳ್ಳಿ ಹಾಕಲ್ಲ ಸರ್ ಅಂತಾರೆ. ನೀವು ನೋಡಿದ್ರೆ ಬೆಳ್ಳುಳ್ಳಿ ಹಾಕೊಂಡು ಕುಡೀರಿ ಅಂತೀರಿ. ನಾವ್ ಏನ್ ಮಾಡೋದು? ಈಗ ಬೆಳ್ಳುಳ್ಳಿ ಔಷಧಿ ಗುಣ ಗೊತ್ತಾದ್ರೆ ಬಹುಶಃ ಯಾರು ಅದನ್ನ ಅಲ್ಲಗಳಿಯಲ್ಲ.
ಎಸ್. ನಮ್ಮಲ್ಲಿ ಒಂದು ಕಲ್ಪನೆ ಏನಿದೆ ಅಂತಂದ್ರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಅಪ್ರೋಡೆಸೇಕ್ ಅಂತ ಹೇಳ್ತೀವಿ, ಅಂದ್ರೆ ತಾಮಸ ಗುಣ ಹೊಂದಿದಂತ ಆಹಾರ ಅನ್ನುವ ಉದ್ದೇಶದಿಂದ ಕೆಲವೊಂದು ಗುಂಪಿನಲ್ಲಿ ಅದನ್ನ ಉಪಯೋಗಿಸಬಾರದು ಕೆಲವೊಂದಿಷ್ಟು ತಿಂಗಳುಗಳಲ್ಲಿ, ಇಡೀ ವರ್ಷ ಅಂತಾನೂ ಅಲ್ಲ. ಆ ಒಂದು ಭಾವನೆ ಇದೆ, ಅದು ಅವರವರ ಭಾವನೆ ಅಥವಾ ಆಯಾ ಇದಕ್ಕೆ ಬಿಟ್ಟಿರೋ ವಿಚಾರ. ಆದ್ರೆ ನಾನು ಇಲ್ಲಿ ಈ ಮುಖಾಂತರ ಒಗ್ಗರಣೆ ಡಬ್ಬಿಯಲ್ಲಿ ಹೇಳೋದಾದ್ರೆ ನಮ್ಮ ಒಗ್ಗರಣೆ ಡಬ್ಬಿಯಲ್ಲಿ ಸಿಗುವಂತಹ ಬೆಳ್ಳುಳ್ಳಿ ಇದೆಯಲ್ಲ, ಇದರ ಔಷಧಿ ಗುಣ ಏನು ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ, ನಿಮ್ಗೆ ಗೊತ್ತಿದ್ರೆ ಒಳ್ಳೇದು. ಯಾಕೆ ಅಂದ್ರೆ ಬೆಳ್ಳುಳ್ಳಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿದಾಗ ಬೇರೆ ಬೇರೆ ಔಷಧಿ ಗುಣಗಳನ್ನು ಕೊಡುತ್ತೆ. ಅದನ್ನ ಬೇಯಿಸಿ ಕೆಲವರು ಇವತ್ತಿಗೂ ಕೂಡ ಅಜೀರ್ಣ ಆದವರು, ಜೀರ್ಣಕ್ರಿಯೆ ಸರಿ ಇಲ್ಲದೆ ಹೋದವರು, ಅಶಕ್ತರಾದವರಿಗೆ ಬೆಳ್ಳುಳ್ಳಿಯನ್ನ ತುಪ್ಪದಲ್ಲಿ ಹುರಿದು ಮೊದಲು ಊಟ ಮಾಡುವಾಗ ಅನ್ನದ ಜೊತೆನಲ್ಲಿ ಅದನ್ನ ಕಲಸ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಇನ್ನೊಂದು ಗುಣ ಏನು ಅದರದ್ದು, ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಂತ ಗುಣ ಇದೆ ಬೆಳ್ಳುಳ್ಳಿ. ಆಮೇಲೆ ರಕ್ತದಲ್ಲಿ ಈಗ ಸಾಧಾರಣ ಒಂದು 50-55 ವರ್ಷ ಆದ್ಮೇಲೆ ರಕ್ತ ಹೆಪ್ಪುಗಟ್ಟುವಿಕೆ ಶುರುವಾಗುತ್ತೆ. ಅದಕ್ಕೆ ಈಗ ರಕ್ತ ಹೆಪ್ಪುಗಟ್ಟೋದನ್ನ ತಡೆಯಲಿಕ್ಕೆ ಬೇರೆ ಬೇರೆ ಔಷಧಿಗಳನ್ನ ಕೂಡ ಶುರು ಮಾಡ್ತಾರೆ. ಒಂದು ಕೊಲೆಸ್ಟ್ರಾಲ್ಗೆ, ಮತ್ತೊಂದು ರಕ್ತ ಹೆಪ್ಪು ಆಂಟಿಕೋಆಗುಲೆಂಟ್ ಅಂತ ಹೇಳ್ತೀವಿ ನಾವು. ಆ ಗುಣ ಬೆಳ್ಳುಳ್ಳಿ ನೋಡಿ, ಇದೊಂದು ವಿಶೇಷ. ನಾವು ಬಹಳ ಜನ ಕೇಳೋದಿದೆ, ನೀವು ಒಂದು ಗುಳಿಗೆ ತಗೊಳ್ಳೋದ್ರ ಬದಲು ಪ್ರತಿ ದಿವಸ 1-2-3 ಬೆಳ್ಳುಳ್ಳಿ ಬೇಳೆಯನ್ನ ಹೇಗಾದ್ರೂ ಉಪಯೋಗಿಸಿ. ನೀವು ಹಾಗೆ ತಿನ್ನಿ, ಪದಾರ್ಥ ಜೊತೆಲಿ ತಿನ್ನಿ, ಬೇಯಿಸ್ಕೊಂಡು ತಿನ್ನಿ, ಹಾಲು ಜೊತೆಲಿ ತಿನ್ನಿ, ಮಜ್ಜಿಗೆ ಜೊತೆಲಿ ತಿನ್ನಿ, ಚಟ್ನಿ ಮಾಡ್ತೀನಿ, ಏನೋ ಒಂದು ಮಾಡಿ ತಿನ್ನಿ, ಬೆಳ್ಳುಳ್ಳಿ ತಿಂದ್ರೆ ಇದೆಲ್ಲ ಪ್ರಯೋಜನಗಳಾಗುತ್ತೆ. ಮತ್ತು ಇನ್ನೊಂದೇನು ವಿಶೇಷ ಗುಣ ಅಂತಂದ್ರೆ, ಸಾಧಾರಣ ಕರುಳು ಮತ್ತು ಉದದ್ವಾರದ ಹುಣ್ಣು ಮತ್ತು ಅಲ್ಸರ್, ಕ್ಯಾನ್ಸರ್ ವರೆಗಿನ ರೋಗವನ್ನ ತಡೆಗಟ್ಟುವಂತಹ ಗುಣ ಬೆಳ್ಳುಳ್ಳಿಗಿದೆ. ನೋಡಿ ಎಂತ ಒಳ್ಳೆ ಔಷಧಿ ಗುಣ ಇದೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ. ಬೆಳ್ಳುಳ್ಳಿ ತಿನ್ನೋದಕ್ಕೆ ಅದು ಏನಾಗ್ಬಿಟ್ಟಿದೆ, ನೀವು ಬೆಳ್ಳುಳ್ಳಿ ತಿನ್ನಬಾರದು ಅಂತ ಹಿರಿಯವರು ಹೇಳ್ಕೊಂಡು ಬಂದಿದ್ದಾರೆ, ಅವ್ರು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮಂತರ ಯಾರು ಹೇಳಿದಾಗ ಇದ್ರೊಳಗೆ ಔಷಧಿ ಗುಣ ಇದೆ ತಗೊಳ್ಳಿ. ಈಗ ಔಷಧಿಯನ್ನ ಏನೇನೋ ಹಾಕಿ ಮಾಡ್ಕೊಡ್ತಾರೆ, ಕೇಳ್ತಾರ ಔಷಧಿಗೆ ಏನ್ ಹಾಕಿದ್ದಾರೆ ಅಂತ ಕೇಳಲ್ಲ, ಕಣ್ಣು ಮುಚ್ಕೊಂಡು ಕುಡಿತಾರೆ. ಇಲ್ಲ ಮನೆ ಅದೇ ಹೇಳ್ತಿದ್ದೆ, ನಾ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತಿದ್ದೆ, ಯಾವುದೋ ಒಂದು ಟ್ಯಾಬ್ಲೆಟ್ ರಿಲೀಸ್ ಮಾಡಿದಾರೆ. ಒಂದು ಟ್ಯಾಬ್ಲೆಟ್ ಅಲ್ಲಿ 600 ಟೊಮೆಟೊ ಹಣ್ಣಿನ ಶಕ್ತಿ ಇರ್ತದಂತೆ. ಒಂದು ಟ್ಯಾಬ್ಲೆಟ್ ಸ್ಯಾಚುರೇಟೆಡ್ ಕಾನ್ಸಂಟ್ರೇಟೆಡ್ ಇದು ಬರುತ್ತೆ. ನಾವು ದಿನ ಟೊಮೆಟೊ ಹಣ್ಣು ತಿಂತೀವಿ, ಅಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಒಂದೊಂದು ಟೊಮೆಟೊ ಹಣ್ಣು ತಿನ್ನಿ, ರಕ್ತದಲ್ಲಿ ಖನಿಜಾಂಶ ಹೆಚ್ಚಾಗುತ್ತೆ, ವಿಟಮಿನ್ ಸಿ ಹೆಚ್ಚಾಗುತ್ತೆ, ಅಲ್ಲೆಲ್ಲ ಅದ್ರ ಕೊರತೆ ಇರುತ್ತೆ. ನೈಸರ್ಗಿಕವಾಗಿ ಸಿಗ್ತಾ ಇರೋದು ನಮಗೆ, ನೈಸರ್ಗಿಕವಾಗಿ ಸಿಗೋದನ್ನ ಉಪಯೋಗಿಸ್ಕೊಳ್ಳೋಕೆ ಗೊತ್ತಿಲ್ಲ. ಅದು ನಮ್ಮ ಮೌಢ್ಯ ನಾನು ಹೇಳೋದಾದ್ರೆ. ಕೇವಲ ನಾವು ಹಾಗಾಗಿ ಇವತ್ತು ಬೆಳ್ಳುಳ್ಳಿಯ ಮಜ್ಜಿಗೆ ಮಾಡೋಣ. ಬೆಳ್ಳುಳ್ಳಿ ಮಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಮಜ್ಜಿಗೆ, ಕಾಳುಮೆಣಸು, ಜೀರಿಗೆ, ಉಪ್ಪು. ಮಾಡಿ ಸರ್, ಸ್ವಲ್ಪ ಹುರ್ಕೋಬೇಕು. ನಾವು ಹುರ್ಕೋಬೇಕಾ? ಹೌದು. ಕೆಲವರು ತುಪ್ಪದಲ್ಲಿ ಹುರಿತಾರೆ, ಕೆಲವರು ಹಾಗೆ ಹುರಿತಾರೆ. ಡ್ರೈ ಆಗಿ ಹುರಿದ್ರೆ ಚೆನ್ನಾಗಿರುತ್ತೆ. ಹೌದು, ಡ್ರೈ ಆಗಿ ಹುರಿದ್ರೆ ಅದ್ರ ಗುಣ ಬೇರೆ, ತುಪ್ಪದಲ್ಲಿ ಹುರ್ಕೊಂಡ್ರೆ ಬೇರೆ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಹಾಕಿ ಸರ್, ಹಾಕಿ ಸರ್, ಹಾಕಿ ಸರ್. ಸಾಕಾ? ಸಾಧಾರಣ ಒಂದು ಪ್ರಮಾಣ, ನಾವೀಗ ಒಂದು ಗ್ಲಾಸಿನ ಅಳತೆಗೆ ಮಾಡುವಷ್ಟು ಮಾಡೋಣ. ಹೌದು. ಹಾಗೆ ಪೆಪ್ಪರ್ ಕೂಡ ಒಂದು 8-10 ಕಾಳು ಹಾಕಿ. ಹಾಗೆ ಬೆಳ್ಳುಳ್ಳಿ ಬೇಳೆ ಬರೀ ಡ್ರೈ ರೋಸ್ಟ್ ಆಯ್ತು, ಸ್ವಲ್ಪ ಡ್ರೈ ರೋಸ್ಟ್. ಹೌದು, ಅದು ಸ್ವಲ್ಪ ಅದು ಬೆಳ್ಳುಳ್ಳಿ ಬಣ್ಣ ಇದನ್ನೇನ್ ಮಾಡೋದು, ಬದಲಾಗೋಗಿ ಇದನ್ನ ಆಮೇಲೆ ಅರಿಬೇಕು, ಚೆನ್ನಾಗಿ ಅರಿಬೇಕಾ? ಹೌದು. ಓಹೋ, ಪುಟಾಣಿ ಎಲ್ಲ ತಂದಿದ್ದೀರಾ? ಹಾ, ಪುಟಾಣಿ ಇಲ್ಲ ಹೋದ್ರೆ ನಮ್ ಕೆಲಸನೇ ಆಗಲ್ವಲ್ಲ. ಅರಿಬೇಕು ಅಂದ್ರೆ ಅದು ಬೇಕು, ಇಲ್ಲ ಅಂದ್ರೆ ಇದು ಗ್ರೈಂಡರ್ ಹಾಕಕ್ಕಾಗಲ್ಲ. ಕಲ್ಲು ಗುಂಡಣ್ಣ ಅಂತಾರೆ, ಕಲ್ಗುಂಡು ಒಂದು. ಹಾ, ಅರಿಬೇಕು, ಅದು ಬಹಳ ಬೆಸ್ಟು. ಹೌದು, ಇದೆ ಇದೆ, ಎಲ್ಲರ ಮನೇಲೂ ಬಹುಶಃ ಇರಬೇಕು ಅದು. ಕೆಲವರು ಹೇಳಲ್ಲ, ಈಗೆಲ್ಲ ಆಧುನಿಕ ಜೀವನದಲ್ಲಿ ಹಳೆ ಸಾಮಗ್ರಿಗಳನ್ನ ಮರ್ತು ಬಿಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಅದರದೇ ಆದಂತ ಗುಣ ಇದೆ. ಅರಿವಾಗ ಕೂಡ ಪೌಷ್ಟಿಕಾಂಶಗಳು ಹಾಳಾಗಲ್ಲ. ನೋಡಿ ಈಗ ಎಷ್ಟು ಪರಿಮಳ ಬರ್ತಾ ಇದೆ ನೋಡಿ, ಅಲ್ವಾ? ಸಾಕಾ? ಸಾಕು, ಇನ್ನೊಂದು ಬಿಸಿ ಆಗ್ಲಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಯ್ತು ನೋಡಿ. ಸಾಕು, ಸಾಕಲ್ಲ? ಆಫ್ ಮಾಡೋಣ. ಓಕೆ, ಇದನ್ನೇನ್ ಮಾಡೋಣ ಈಗ? ಅರಿಬೇಕು. ಅರಿಕೊಂಡು ಇದ್ರೊಳಗೆ ಪುಟಾಣಿಲಿ ಹಾಕೊಂಡು ಅರಿಯೋಣ, ಇಲ್ಲ ಮಿಕ್ಸರಿಗೆ ಹಾಕಿ ಕೂಡ ನಾವು ಅರಿಬಹುದು. ಬೆಳ್ಳುಳ್ಳಿ, ಮೆಣಸು, ಜೀರಿಗೆನ ಸ್ವಲ್ಪ ಹುರ್ಕೊಂಡಿದೀವಿ. ಹುರ್ಕೊಂಡಾದ ನಂತರ ಅದನ್ನ ನಾವು ಪುಟಾಣಿಲಿ ಹಾಕಿ ಕುಟ್ತಾ ಇದೀವಿ. ಮಲಬದ್ಧತೆಗೆ, ಹೊಟ್ಟೆ ಉಬ್ರಕ್ಕೆ, ವಾಯು ಉಪದ್ರವ. ಹೌದು, ವಾಯು ಉಪದ್ರವ ಅಂದ್ರೆ ಗ್ಯಾಸ್ಟ್ರಿಕ್. ಮತ್ತೆ ಕೆಲವರಿಗೆ ವಾತದ ಉಪದ್ರವ ಆಗುತ್ತಲ್ವಾ, ಸಂದು ನೋವು, ಸಂದು ಹಿಡ್ಕೊಳ್ಳೋದು, ವಾತ ಪ್ರಕೃತಿ ಅಂತಾರಲ್ಲ, ಅವ್ರಿಗೆ ಕೂಡ ಬಹಳ ಒಳ್ಳೇದು ಇದು. ವಾತ ನಿವಾರಕ ಕೂಡ ಹೌದು. ಹುಳಿ ಮಜ್ಜಿಗೆ ಸ್ವಲ್ಪ ಏನೋ ಜಾಸ್ತಿ ಆಗುತ್ತೆ, ಹೊಟ್ಟೆ ಉಬ್ರ, ಹುಳಿ ತಿರ್ಗಾ ಕುಡಿದ್ರೆ ಅಂತಾರೆ. ಹುಳಿ ಇಲ್ಲ ಮಜ್ಜಿಗೆ, ಹುಳಿ ಮಜ್ಜಿಗೆ ಬೇಡ ಅದಕ್ಕೆ. ಮಾಮೂಲಿ ಸಾಧಾರಣ. ಹೌದು, ಸಾಧಾರಣ ಮಜ್ಜಿಗೆ ಅಷ್ಟೇ. ಅಂದ್ರೆ ಮಜ್ಜಿಗೆನ ಎಷ್ಟು ತೆಳಗ್ ಬೇಕಾದ್ರೂ ಮಾಡ್ಕೋಬಹುದು. ಒಂದ್ ಸ್ವಲ್ಪ ನೀರು ಹಾಕೋಣ, ಯಾಕಂದ್ರೆ ಇದು ಬಹಳ ದಪ್ಪ ಇದೆ. ಇದು ಯಾರ್ಕೊಂಡಿದೀವಲ್ಲ ಇದನ್ನ. ಹೌದೌದು, ಅದೆಲ್ಲ ಅದಕ್ಕೆ ಹಾಕ್ಬಿಡ್ತಾ ಇದೀವಾ? ಹೌದು.
ಓಹೋ, ಜೀರಿಗೆ, ಮೆಣಸು ಮತ್ತೆ ಬೆಳ್ಳುಳ್ಳಿ. ಉಪ್ಪು ಹಾಕೋಬಹುದಲ್ವಾ? ಉಪ್ಪು ಹಾಕ್ಬೇಕು. ಉಪ್ಪು ಹಾಕೋಣ. ರೆಡಿ ಆಯ್ತಾ ಮಜ್ಜಿಗೆ? ಓ, ಫಸ್ಟ್ ಕ್ಲಾಸ್ ನೋಡಿ, ಏನು ಬಣ್ಣ ಬಂತು, ಓಕೆ, ಚೆನ್ನಾಗಿದೆ. ನೋಡಿ ಫಸ್ಟ್ ಕ್ಲಾಸ್ ಆಗಿ ಬೆಳ್ಳುಳ್ಳಿ ಮಜ್ಜಿಗೆ. ಓಕೆ, ಬೆಳ್ಳುಳ್ಳಿ ಮಜ್ಜಿಗೆ ನಮ್ಗೆ ಕೊಟ್ಟಿದ್ದಾರೆ. ಇದ್ರ ಸಿಕ್ಕಾಪಟ್ಟೆ ಆರೋಗ್ಯದ ಗುಣಗಳಿದೆ ಮುರಳಿ ಅವರೇ ಅಂತ ಸಾಕಷ್ಟು ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ ಈ ಮಜ್ಜಿಗೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀಪಾದ ಹೆಗಡೆ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಆರೋಗ್ಯನ ಸುಧಾರಿಸ್ಕೊಳ್ಳಿ. ಬೆಳ್ಳುಳ್ಳಿ ಮಜ್ಜಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಹಾಕಿ ಹುರಿದು ಕುಟ್ಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಇದನ್ನು ಮಜ್ಜಿಗೆಗೆ ಹಾಕಿ ನೀರು, ಉಪ್ಪು ಸೇರಿಸಿ ಕಲಸಿದರೆ ಬೆಳ್ಳುಳ್ಳಿ ಮಜ್ಜಿಗೆ ಕುಡಿಯಲು ರೆಡಿ. ಓಕೆ, ಶ್ರೀಪಾದ ಹೆಗಡೆ ಅವರೇ, ಆಕ್ಚುಲಿ ಕುಡಿಬೇಕಂದ್ರೆ ಎಲ್ಲರೂ ಇದು ವ್ಯಾಲ್ಯೂಸ್ನ ಹೇಳ್ತಾರೆ. ನೀವು ಮಾಡೋದಕ್ಕಿಂತ ಮೊದಲೇ ವ್ಯಾಲ್ಯೂಸ್ನ ಹೇಳ್ಬಿಟ್ಟಿದ್ರಿ. ಗುಣಗಳು, ವಿಶೇಷಣಗಳು, ಆರೋಗ್ಯದ ಲಕ್ಷಣಗಳು, ಅನಾರೋಗ್ಯದ ಗುಣಗಳು ಎಲ್ಲಾನು ಹೇಳ್ಬಿಟ್ಟಿದ್ದೀರಾ. ತುಂಬಾ ಸಖತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಕುಡಿದು ನೋಡ್ಬಿಡ್ಲಾ? ಓ, ಧಾರಾಳವಾಗಿ ಕುಡಿದ್ಮೇಲೆ ಅದ್ರ ಮಜಾ ಏನು ಅಂತ ಗೊತ್ತಾಗೋದು. ಹೇಗೆ ಅಂದ್ರೆ ನೀರು ಬೇಕಾದ್ರೂ ಹಾಕೋಬಹುದು, ಉಪ್ಪು ಬೇಕಾದ್ರೂ ಹಾಕೋಬಹುದು. ಅದ್ಭುತ ಅದ್ಭುತ ಅದ್ಭುತ. ಚೆನ್ನಾಗಿದೆಯಲ್ವಾ? ನೋಡಿ ಏನಾಗಿದೆ, ಅದ್ಭುತವಾಗಿದೆ. ಊಟದ ಮೊದಲು ಉಪಯೋಗಿಸಬಹುದು, ಊಟದ ನಂತರನೂ ಉಪಯೋಗಿಸಬಹುದು. ಇದನ್ನೇನ ಕುಡಿಯಕ್ಕೆ ಶುರು ಮಾಡ್ಬಿಟ್ರೆ ಬೇರೆ ಮಜ್ಜಿಗೆ ಎಲ್ಲ ಕುಡಿಯಕ್ಕೆ ಮನಸ್ಸು ಬರಲ್ಲ, ಆಮೇಲೆ ಬೇರೆ ಏನು ಕುಡಿಯಕ್ಕೆ ಮನಸ್ಸು ಬರಲ್ಲ. ಸ್ವಲ್ಪ ತಣ್ಣಗಿಂಡಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಇನ್ನೂ ಅದ್ಭುತ, ಇನ್ನೂ ಚೆನ್ನಾಗಿರುತ್ತೆ ಅಲ್ಲ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಮೆಡಿಸಿನ್ ವ್ಯಾಲ್ಯೂ ಇರ್ತಕ್ಕಂಥ ಈ ಮಜ್ಜಿಗೆ ಮತ್ತು ಬೆಳ್ಳುಳ್ಳಿ ಲಕ್ಷಣಗಳು, ಗುಣಲಕ್ಷಣಗಳನ್ನೆಲ್ಲ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತಾ ಇದ್ದಾರೆ. ನಮ್ಮ ಅದ್ಭುತವಾದಂಥ ಬ್ರಾಹ್ಮಣರ ಅಡುಗೆ ಮಾಡ್ತಕ್ಕಂಥ ಗಣೇಶ್ ಅವರು. ಗಣೇಶ್ ಅವರೇ, ಬನ್ನಿ ಸರ್, ಬನ್ನಿ ಬನ್ನಿ, ನಮಸ್ಕಾರ, ಬನ್ನಿ. ಒಂದೇ ದಿನಕ್ಕೆ 2 ಶಾಟ್ ನಿಮ್ಗೆ. ಅದ್ಭುತವಾಗಿರುವಂತ ಒಂದು ಕ್ಯಾಪ್ಸಿಕಮ್ ರೈಸ್ ಬಾತ್ನ ಕೊಟ್ಟಿದ್ರಿ. ಹೌದು, ಅದೇನೋ ಬೆಳ್ಳುಳ್ಳಿ ಹಾಕಲ್ಲ ಅಂದ್ರಿ. ಬೆಳ್ಳುಳ್ಳಿ ಇಲ್ಲ, ನಮ್ ಡಾಕ್ಟ್ರನ್ ಕರ್ಸಿದ್ವಿ. ಏನ್ ಸರ್ ಇವೆಲ್ಲ ಅಂದ್ವಿ. ಏನಾಗಲ್ಲ ಹಾಕಿ ಅಂತ ಹೇಳಿದ್ರು. ಆಕ್ರಿ ಮುರಳಿ ಅದ್ರೊಳಗೆ ಏನಿದೆ ಗೊತ್ತೇನ್ರಿ ಅಂತ ಹೇಳಿದ್ರು. ತಿರ್ಗಾ ನೀವು ಬಂದಿದ್ದೀರಾ, ಬ್ರಾಹ್ಮಣರ ಅಡಿಗೆ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಡಿ ಗಣೇಶ್. ಹೀರೆಕಾಯಿ ಹುಳಿತವೆ. ಹೀರೆಕಾಯಿ ಉಳಿತವೆ ಮಾಡಲು ಏನೇನ್ ತಂದಿದ್ದೀರಾ? ಹೀರೆಕಾಯಿ ಹುಳಿತವೆ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಹೀರೆಕಾಯಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಒಣ ಕೊಬ್ಬರಿ ತುರಿ, ಹುಣಸೆ ಹಣ್ಣು, ಬೆಲ್ಲ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಮೆಂತ್ಯ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಚಕ್ಕೆ, ಉಪ್ಪು, ಎಣ್ಣೆ. ಓಕೆ, ಅಂದ್ರೆ ನೀವು ಯಾವ್ದೇ ತೋವೆ ಹುಳಿ ಮಾಡ್ಬೇಕಂದ್ರೆ ಫ್ರೆಶ್ ಆಗಿ ಪುಡಿ ಮಾಡ್ಕೊಂಡು ಮಾಡುವಂತ ಕ್ರಮ. ಆದ್ರಿಂದ ಅದು ಅದ್ಭುತವಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡ್ತೀನಿ, ಒಂದ್ 2-3 ಜಾಸ್ತಿ ಬಾರಿಸ್ಕೋಬಹುದು. ಓಕೆ, ರೆಡಿ, ಶುರು ಮಾಡೋಣ. ಈಗ ಒಂದು ಸ್ವಲ್ಪ ಹುರಿಯೋಣ. ಡ್ರೈ ಹುರ್ಕೊಳ್ಬೇಕು. ಹುರ್ಕೊಳ್ಳಿ ಸರ್, ಹುರ್ಕೊಳ್ಳಿ. ಸ್ವಲ್ಪ ಎಣ್ಣೆ, ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಿಂಗು ಹಾಕ್ತಾ ಇದ್ದೀನಿ. ಹಾಗೆ ಚಕ್ಕೆನಾ? ಚಕ್ಕೆ. ಓಕೆ, ಹಾಕೋಬೋದು. ಒಂದೇ ಒಂದು ಚಕ್ಕೆ ಸಾಕು. ಒಂದೇ ಸುಮ್ಮನೆ ಚಕ್ಕೆ ಸ್ಮೆಲ್ ಬರಬಾರ್ದು. ಚಕ್ಕೆ ಹಾಕಿದೀವಿ ಅಂತ ಗೊತ್ತಾಗಬೇಕು ಅಷ್ಟೇ. ಫ್ಲೇವರ್ ಸ್ವಲ್ಪ ಚೇಂಜ್ ಆಗಿರಬೇಕು, ಚಕ್ಕೆ ವಾಸನೆ ಬರಬಾರ್ದು. ಓಕೆ, ಉಳಿತವೇನ ಇದು? ಉಳಿತವೆ. ಏನು ಅನ್ನಕ್ಕೆ? ಅನ್ನಕ್ಕೆ, ಪಕ್ಕ ಅನ್ನಕ್ಕೆ, ಪಕ್ಕದ ಅನ್ನಕ್ಕೆ ಸೇಮ್ ಹುಳಿನೇ. ಓಕೆ, ನಾವು ಹುಳಿತವೆ ಅಂತ. ಓಕೆ, ಗಟ್ಟಿಯಾಗಿರುತ್ತಲ್ಲ ಸಾಂಬಾರು? ಹೌದು. ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ. ಈಗ ಹತ್ತಿರದ ಉದ್ದಿನಬೇಳೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಸ್ವಲ್ಪ ಕಡಲೆಬೇಳೆ ಜೊತೆಗೆ ಸ್ವಲ್ಪ ಧನಿಯಾ. ಸೇಮ್ ಎಲ್ಲ ಹುಳಿ ಮಸಾಲೆಗಳಿಗೆ ಒಂದೇ ಮಸಾಲೆ. ಓಕೆ, ಹುಳಿಗೆ, ಬಾತ್ಗೆ, ಅದು ಬಾತ್ಗೆ ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸ್ವಲ್ಪ
ಧನಿಯಾ, ಧನಿಯಾ, ಮೆಣಸಿನ್ಕಾಯಿ, ಕಾಯಿ ತುರಿ, ಕಾಯಿ ತುರಿ, ಸ್ವಲ್ಪ ಅರಶಿನ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನೇ ಬಳಸ್ತಾ ಇದೀವಿ ನಾವು. ಸಾಕಾ? ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ತಣ್ಣಗಾಗಬೇಕು. ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಅದು ನೀರಾ? ಹೌದು. ಓಕೆ, ಬೇಳೆ ಬೇಯಿಸ್ಬೇಕು. ಬೇಯಿಸಿ 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 ಬೇಯಿಸಿ. ಓಕೆ, ರೆಡಿ ಸರ್. ಈಗ ಬೇಳೆ ಹಾಕ್ತಾ ಇದ್ದೀನಿ. ಫಸ್ಟು ಬೇಳೆ ಹಾಕ್ತಾ ಇದೀವಾ? ಹೌದು. ಎಷ್ಟು ಒಂದು ವಿಜಲ್ ಕುಗ್ರೆ ಸಾಕಾ? ಬೇಳೆಗೆ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಬೇಕಾಗ್ತದ? ಕುಚ್ಚಣ್ವಾ ಕುಕ್ಕರು? ಹಾಂ, ಕುಚ್ 3 ಬೇಕಾಗುತ್ತೆ. ಅದೇ ಫಸ್ಟು ಬೇಳೆನ ಹಾಕಿ ಕುಕ್ಕರ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದೀವಿ. ಹೌದು. ಇಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ಅಂದರೆ ಬೇಳೆ ಇದೆಲ್ಲ ಒಲೆ ಮೇಲೆ ಹಿಂಗೆ ಒಂದೇ ಸರಿ ಮಾಡಿ ಒಂದೇ ಸೆಟ್ ಮಾಡೋದು. ಹಾಕೋಬೋದು. ಇದು ಹುಳಿತವೆ ಆದ್ರಿಂದ ಮಸಾಲೆ ರುಬ್ಬಿ ಹಾಕೋದು. ಹೌದಾ? ಅಂದ್ರೆ ನೀರು ಹಾಕೋಬಹುದು. ನೀರು ಹಾಕೋಬಹುದಲ್ವಾ? ಓಕೆ 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 ಓಕೆ. ಇದನ್ನ ಇನ್ನೊಂದು ಇದು ಮಾಡೋದು, ಇದನ್ನು ಪುಡಿ ಮಾಡಿ ಹೀಗೆ ಮೇಲೆ ಉದುರಿಸ್ಬೋದು. ಪುಡಿ ಮಾಡಿ ಪುಡಿ ಉದುರಿಸ್ಬೋದು. ಓಕೆ ಓಕೆ, ಪುಡಿನೇ ಉದುರಿಸ್ಬೋದು. ಅದಕ್ಕೆ ನಾವು ರುಬ್ಬಿ ಹಾಕ್ಬೇಕಂದ್ರೆ ಇದು ನೀರು ಅವಶ್ಯಕತೆ ಇಲ್ಲ. ಕೊಬ್ಬರಿ ಪುಡಿ, ಈ ಮಸಾಲೆ ಪುಡಿ ಹಾಕಿ ಮೇಲೆ ಉದುರಿಸ್ಬೋದು. ಇದೂ ಚೆನ್ನಾಗಿರ್ತದೆ. ಓಕೆ. ಬೇಳೆ ಎಷ್ಟೊಂದು 3 ವಿಷಲ್ ಬೇಕಾ? 2 ವಿಷಲ್? 3 ಬೇಕಾಗುತ್ತೆ. 2ಕ್ಕೆ ಬೇಯಲ್ಲ ಅದು. ಬೇಯಲ್ಲ? 3 ಬೇಕಾಗುತ್ತೆ. ಮೂರಾಯ್ತು. 3 ಆಯ್ತು. ಸಾಕಾಯ್ತಲ್ಲ? ಮಸಾಲೆ ತುಂಬಾ ನುಣ್ಣಗೆ ಬೇಕಂತೇನಿಲ್ಲ. ಓಕೆ. ಈಗ ಇದೊಂದು ಸ್ವಲ್ಪ ಕೊಬ್ಬರಿನ ಹುರ್ಕೊಂಡು, ಕೊಬ್ಬರಿಗೆ ಸ್ವಲ್ಪ ಎಲ್ಲೋ ಹಾಕ್ಬೇಕಾ? ಸ್ವಲ್ಪ ಅರಿಶಿನ ಪುಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಈಗ ತರಕಾರಿ ಹಾಕಿ ಒಂದು ವಿಜಿಲ್ ಕೂಗಿಸ್ಬೇಕಲ್ವ ನಾವು? ಹೌದು, ತರಕಾರಿ ಹಾಕಿ ಅದರಲ್ಲಿ ವಿಜಿಲ್ ಅಲ್ಲೇ ಕುದಿಸಿದ್ರೆ ಆಯ್ತು. ಹೌದಾ? ಬೇಗ ಬೇಯ್ತದೆ. ಹೀರೆಕಾಯಿ ಬೇಗ ಬೇಯ್ತದೆ. ಹೌದು. 2 ವಿಜಿಲ್ 3 ವಿಜಿಲ್ ಕೂಗಿಸ್ಕೊಂಡಿರೋದ್ರಿಂದ. ಹೌದು. ಓಕೆ, ರೆಡಿ ಆಗಿದೆ. ಹೀರೆಕಾಯಿ ಹಾಕ್ತಾ ಇದೀವಿ. ಅಂದ್ರೆ ಬೆಂದಿದೆ. ಫಸ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದೀವಿ. ಒಂದು 3 ವಿಜಿಲ್ ಕೂಗಿಸ್ಕೊಂಡು ಅದಕ್ಕೆ ನಾವು ತರಕಾರಿನ ಹಾಕೊಳ್ತೀವಿ. ಯೂಶಲಿ ತರಕಾರಿ ಜೊತೆಗೆ ಬೇಳೆ ಹಾಕೋಬಹುದು. ಹೌದು. ಇಲ್ಲೇನಂತ ಹೇಳಿದ್ರೆ ಹೀರೆಕಾಯಿ ಮೆತ್ತಗಿರೋದ್ರಿಂದ ಬೇಗ ಬೆಂದಿ ಅದು ಮೊಸರಾಗ್ಬಿಡುತ್ತೆ, ಬೇಳೆ ಬೆಂದಿರಲ್ಲ. ಸ್ವಲ್ಪ ಬೇಲಿ 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 ಆರಾಮಾಗಿ ಬೇಲಿ. ಸ್ವಲ್ಪ ಉಪ್ಪು ಹಾಕಿ ಸರ್. ಓಕೆ, ಮುಂದಕ್ಕೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಮಾಡಿ. ಟೊಮೆಟೊ ಹಾಫ್ ಬಾಯ್ಲ್ ಆಗಬೇಕು. ಆಗಾಗ್ಬಿಡುತ್ತೆ ಇದೇ ಸರಿಗಾಗುತ್ತೆ. ಹುಣಸೆ ಹಣ್ಣಿನ ರಸ ಕಿವುಚ್ಕೊಂಡು ಇಟ್ಕೊಂಡಿರಂತ ಹುಣಸೆ ಹಣ್ಣು ರಸ 1 2 3 4 ಚಿಕ್ಕ ಸ್ಪೂನು, 2 ಸ್ಪೂನ್ ದೊಡ್ಡ ಸ್ಪೂನ್ ಹಾಕಿದ್ರೆ ಸಾಕು. ಹೌದು. ರುಚಿಗೆ ತಕ್ಕಷ್ಟು ಬೆಲ್ಲ. ಬೆಲ್ಲ ಬೇಕೇ ಬೇಕಲ್ಲ? ಬೇಕು. ನಮ್ಮಲ್ಲಿ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದ ಜೀವನ ಇಲ್ವೇ ಇಲ್ಲ. ಆಗಿದೆ. ಮಸಾಲೆ ರುಬ್ಕೊಂಡಿರುವಂತ ಫ್ರೆಶ್ ಮಸಾಲೆ. ರವೆ ರೆಡಿ ಆಗಿದೆ. ರೆಡಿ ಇದೆ. ರೆಡಿ ಆಗೋಯ್ತು ಬಿಡಿ. ಒಂದು ಕುದಿ ಬಂದು ರೆಡಿ ಆಗೋಯ್ತು. ಕೊಬ್ಬರಿ ಪುಡಿ ಒಂದು ಹಾಕ್ಬೇಕು. ಓಕೆ, ಪುಡಿ ಮಾಡ್ತೀವಾ? ಇದು ಪುಡಿ ಡ್ರೈ ಪುಡಿ ಹಾಕಿ ಮೇಲೆ ಉದುರಿಸೋದು ಅಷ್ಟೇ. ಗಟ್ಟಿಯಾದಂತ ತೊವೆ ರೆಡಿ ಆಗಿದೆ. ರೆಡಿ. ಇದರಲ್ಲಿ ರುಬ್ಬೇಕಂತೇನಿಲ್ಲ. ಮಸಾಲೆ ಪುಡಿ ಮಾಡಿ ಈ ಕೊಬ್ಬರಿ ಪುಡಿ ಮಸಾಲೆ ಪುಡಿ ಹಾಗೆ ಹಾಕ್ಬೋದು. ಬೇಳೆ ಓಕೆ ಓಕೆ, ಗೊತ್ತಾಯ್ತು. ಕೊಬ್ಬರಿ ತುರಿ ಹಾಕಿದ್ರೆ ಬೇರೆ ಟೇಸ್ಟೇ ಕೊಡುತ್ತಲ್ಲ? ಹೌದು, ಟೇಸ್ಟ್ ಬೇರೆ. ಕಾಯಿಗೂ ವ್ಯತ್ಯಾಸನೇ ಬೇರೆ. ಆಫ್ ಮಾಡುವ? ಆಫ್ ಮಾಡ್ಬೋದು. ಆಫ್ ಮಾಡ್ಬೋದಲ್ಲ?
ಹೀರೆಕಾಯಿ ಹುಳಿತೇವೆ ರೆಡಿ. ಹೀರೆಕಾಯಿಯ ಹುಳಿ ತೊವೆ, ಗಟ್ಟಿಯಾದಂಥ ಸಾರು, ಆಗ್ತಾನೆ ಖಾರದ ಪುಡಿನ ಉಡ್ಕೊಂಡು ಮಾಡಿರುವಂಥ ಘಮ 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 ಅಂತ ಸಾರು. ಇದೊಂದ್ಸರಿ ಮಾಡ್ಕೊಳ್ಳಿ, ಮಲ್ಲಿರೋ ಲೊಟ್ಟು ಪುಡಿನೆಲ್ಲ ಬಿಡಿ, ಈ ಥರ ಫ್ರೆಶ್ ಆಗಿ ಮಾಡ್ಕೊಳ್ಳಿ, ರುಚಿಯಾದಂಥ ಈ ಸಾರನ್ನ ನಿಮ್ಮಲ್ಲಿ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗಣೇಶ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಸಾರನ್ನ ಮಾಡ್ಕೊಳ್ಳಿ. ಹೀರೆಕಾಯಿ ಹುಳಿತೋವೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಇಂಗು, ಚಕ್ಕೆ, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಅರಿಶಿನ ಹಾಕಿ ಫ್ರೈ ಮಾಡಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ನೀರು, ತೊಗರಿಬೇಳೆ ಹಾಕಿ ಬೇಯಿಸಿ ಜೊತೆಗೆ ಹೀರೆಕಾಯಿ, ಉಪ್ಪು, ಟೊಮ್ಯಾಟೊ, ಹುಣಸೆ ರಸ, ಬೆಲ್ಲ, ರುಬ್ಬಿದ ಮಿಶ್ರಣ ಹಾಕಿ 2 ನಿಮಿಷ ಬೇಯಿಸಿ. ಒಂದು ಪ್ಯಾನ್ಗೆ ಒಣ ಕೊಬ್ಬರಿ ತುರಿ, ಅರಿಶಿನ ಸೇರಿಸಿ ಹುರಿದು ಬೇಯುತ್ತಿರುವ ಹುಳಿತೋವೆಗೆ ಹಾಕಿ ಮಿಕ್ಸ್ ಮಾಡಿದರೆ ಹೀರೆಕಾಯಿ ಹುಳಿತೋವೆ ಸವಿಯಲು ಸಿದ್ಧ. ಓಕೆ ಗಣೇಶ ಅವರೇ, ಟೇಸ್ಟ್ ಮಾಡೋಣ. ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ, ಇದೇನು ಟೇಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಅನ್ನ ಇದ್ರೆ ರುಚಿ ಗೊತ್ತಾಗುತ್ತೆ. ಅನ್ನ ಇರ್ಬೇಕಲ್ವಾ? ನೀವು ಅನ್ನಗಿನ ನೀರು ತಿನ್ಬೋದಾಗಿತ್ತು. ಅಲ್ಲ ಮಾಡಿ ಬಿಡಿ, ಇನ್ನೇನು ಮನೆಗೆ ಕೊಂಡು ಹೋಗ್ತೀವಲ್ಲ. ಇನ್ನೇನು ಟೈಮ್ ಆಯಿತು, 2:30 ಆಗ್ಬಿಡ್ತೀನಿ. ನೀನು 2 ಗಂಟೆ ಆಗ್ಬಿಡುತ್ತೆ. ಮನೆಗೆ ಹೋಗ್ಕೊಳ್ಳಿ, 2:30 ಪಟ್ಟಂತ ಮಾಡ್ಕೊಂಡು ಬಾರಿಸ್ಕೊಂಡ್ಬಿಡ್ಬೋದು. ಓಕೆ, ಟೇಸ್ಟ್ ಮಾತ್ರ ಮಾಡ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ಎಷ್ಟೋ ಮನೆ ತಂದವರು ಇವ್ರನ್ನೇ ಕರೆಸಿ ಅಡುಗೆ ಮಾಡುವಂಥ ಸಾಂಪ್ರದಾಯಿಕ ಅಡುಗೆಯಲ್ಲಿ ಎತ್ತಿದ ಕೈ ಇವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗಣೇಶ್ ಅವರೇ, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ